Hello everyone, welcome to Curious Minds Kannada YouTube channel. This is your science facilitator Pooja. In this video, we are going to see the complete explanation of 7th Science 5th chapter Changes Around Us Physical and Chemical. ಸೊ ನಾವಿದನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಬೈಲಿಂಗ್ವಲ್ ಆಗಿ ನೋಡ್ಕೊಂಡು ಹೋಗೋಣ. ನಮ್ಮ ಸುತ್ತಮುತ್ತ ಏನೇನು ಚೇಂಜಸ್ ಆಗುತ್ತೆ ಅದರಲ್ಲಿ ಕೆಲವೊಂದಿಷ್ಟು ವಿಧಗಳನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ದ ಚಾಪ್ಟರ್ ವಿತ್ ಕಾನ್ವರ್ಸೇಷನ್ ಬಿಟ್ವೀನ್ ದ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸು ಕಾನ್ವರ್ಸೇಷನ್ ಅಂದರೆ ಅವ್ರ ಕ್ವೆಶನ್ಸನ್ನು ಮತ್ತು ಅವರ ಆಶ್ಚರ್ಯಗಳನ್ನು ಆ್ಯಕ್ಚುಲಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಐ ಪ್ಲೇಸ್ಡ್ ಅ ಕ್ಯೂಬ್ ಆಫ್ ಐಸ್ ಹಿಯರ್ ಹಾಫ್ ಎನ್ ಅವರ್ ಎಗೋ, ಇಟ್ ಹ್ಯಾಸ್ ನೌ ಬಿಕಮ್ ವಾಟರ್. ನಾನು ಅರ್ಧ ಗಂಟೆ ಮುಂಚೆ ಇಲ್ಲಿ ಐಸ್ ಕ್ಯೂಬ್ ಇಟ್ಟಿದ್ದೆ, ಆದರೆ ಈಗ ನೋಡಿದ್ರೆ ಅದು ನೀರಾಗೋಗಿದೆ ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಬಟ್ ದಟ್ ಐ ಸಾ ಯೆಸ್ಟರ್ಡೇ ಆನ್ ದಿಸ್ ರೋಸ್ ಪ್ಲ್ಯಾಂಟ್ ಹ್ಯಾಸ್ ಬಿಕಮ್ ಅ ಫ್ಲವರ್ ಟುಡೇ. ನಿನ್ನೆ ನಾನು ನೋಡಿದಂತಹ ಮೊಗ್ಗು ಇವತ್ತೇನಾಗೋಗಿದೆ, ಹೂವಾಗಿ ಅರಳಿ ಹೋಗಿದೆ. ದ ಬಾಟಲ್ ಕಂಟೈನಿಂಗ್ ಕೋಲ್ಡ್ ವಾಟರ್ ಈಸ್ ನಾಟ್ ಕೋಲ್ಡ್ ಎನಿಮೋರ್. ಸ್ವಲ್ಪ ಹೊತ್ತಿಗೆ ಮುಂಚೆ ತಣ್ಣಗೆ ಇದ್ದಿದ್ದಂತಹ ವಾಟರ್ ಬಾಟಲ್ ಇವಾಗ ತಣ್ಣಗೆ ಇಲ್ಲ. ಯೆಸ್ಟರ್ಡೇ ಐ ಸಾ ಸಮ್ ಬ್ರೌನ್ ಸ್ಪಾಟ್ಸ್ ಆನ್ ಅ ಬನಾನಾ, ಬಟ್ ಟುಡೇ ಇಟ್ ಹ್ಯಾಸ್ ಮೋರ್ ಬ್ರೌನ್ ಸ್ಪಾಟ್ಸ್ ಆ್ಯಂಡ್ ಸ್ಟ್ರಾಂಗ್ ಸ್ಮೆಲ್. ನಾನು ನಿನ್ನೆ ನೋಡಿದಾಗ ಇದ್ರ ಮೇಲೆ ಬಾಳೆಹಣ್ಣು ಮೇಲೆ ತುಂಬ ಕಡಿಮೆ ಬ್ರೌನ್ ಕಲರ್ ಚುಕ್ಕೆ ಇತ್ತು, ಸ್ಪಾಟ್ಸ್ ಇತ್ತು. ಬಟ್ ಟುಡೇ ಇಟ್ ಹ್ಯಾಸ್ ಬಿಕಮ್ ಮೋರ್, ಇವತ್ತು ಜಾಸ್ತಿ ಆಗಿದೆ. ಆ್ಯಂಡ್ ಇಟ್ ಹ್ಯಾಸ್ ಅ ಸ್ಟ್ರಾಂಗ್ ಸ್ಮೆಲ್, ತುಂಬ ವಾಸನೆ ಕೂಡ ಬರ್ತಾ ಇದೆ. ದೀಸ್ ಸ್ಟೂಡೆಂಟ್ಸ್ ಆರ್ ಡಿಸ್ಕ್ರೈಬಿಂಗ್ ಸಮ್ ಚೇಂಜಸ್. ಸೊ ಈ ಸ್ಟೂಡೆಂಟ್ಸ್ ಎಲ್ಲ ಕೆಲವೊಂದಿಷ್ಟು ಚೇಂಜಸ್ ಬಗ್ಗೆ ಹೇಳ್ತಾ ಇದ್ದಾರೆ. ವಾಟ್ ಕೈಂಡ್ ಆಫ್ ಚೇಂಜಸ್ ಆರ್ ದೇ ಟಾಕಿಂಗ್ ಅಬೌಟ್? ಹಾಗಿದ್ರೆ ಇಷ್ಟೂ ಜನ ಮಕ್ಕಳು ಯಾವ ತರಹದ ಚೇಂಜಸ್ ಬಗ್ಗೆ ಹೇಳ್ತಾ ಇದ್ದಾರೆ? ಸೊ ದರ್ ಇಸ್ ಅನ್ ಆಕ್ಟಿವಿಟಿ ಹಿಯರ್. ಆಕ್ಟಿವಿಟಿ 5.1, ಲೆಟ್ us ಥಿಂಕ್ ಆ್ಯಂಡ್ ರಿಫ್ಲೆಕ್ಟ್. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ವೇರಿಯಸ್ ಚೇಂಜಸ್ ಹ್ಯಾಪ್ನಿಂಗ್ ಅರೌಂಡ್ ಯು. ಸೊ ನಿಮ್ಮ ಸುತ್ತಮುತ್ತ ಸಾಕಷ್ಟು ಚೇಂಜಸ್, ಬದಲಾವಣೆಗಳನ್ನು ಆಗ್ತಾ ಇರೋದು ನೀವು ಯೂಶ್ವಲಿ ಗಮನಿಸೇ ಇರ್ತೀರ. ಸಮ್ ಆಫ್ ದೆಮ್ ಆರ್ ಲಿಸ್ಟೆಡ್ ಇನ್ ಟೇಬಲ್ 5.1. ಕೆಲವೊಂದಿಷ್ಟನ್ನು ಕೊಟ್ಟಿದ್ದಾರೆ. ಯು ಮೇ ನೋಟಿಸ್ ದ್ಯಾಟ್ ಸಮಥಿಂಗ್ ಈಸ್ ಚೇಂಜಿಂಗ್ ಇನ್ ಈಚ್ ಕೇಸ್. ಏನೋ ಒಂದಿಷ್ಟು ಚೇಂಜ್ ಆಗ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ. ಸೊ ಟೇಕ್ ಅ ಮೂಮೆಂಟ್ ಟು ರಿಫ್ಲೆಕ್ಟ್ ಆ್ಯಂಡ್ you have to record that changes in this table. Some changes observed around you. I have already filled it. You can just observe and write it down. First, melting of cubes. Ice cube ಮೆಲ್ಟ್ ಆಗೋದು. ಏನಾಗುತ್ತೆ ಅಲ್ಲಿ? ಸಾಲಿಡ್ ಟರ್ನ್ಸ್ ಟು ಲಿಕ್ವಿಡ್. ಚಾಪಿಂಗ್ ಆಫ್ ವೆಜಿಟೇಬಲ್ಸ್ ತರಕಾರಿನ ಕಟ್ ಮಾಡೋದು. ಆಬ್ವಿಯಸ್ಲಿ ಇಟ್ ಚೇಂಜಸ್ ಇಟ್ ಶೇಪ್ ಆ್ಯಂಡ್ ಸೈಜ್. ಬಾಯ್ಲಿಂಗ್ ಆಫ್ ವಾಟರ್, ಲಿಕ್ವಿಡ್ ವಿಲ್ ಟರ್ನ್ ಟು ಸ್ಟೀಮ್. ನೀವು ನೀರನ್ನ ಕುದಿಸಿದಾಗ ನೀರು ಏನಾಗುತ್ತೆ? ಆವಿ ಆಗುತ್ತೆ, ಸ್ಟೀಮ್ ಆಗುತ್ತೆ. ಮೇಕಿಂಗ್ ಪಾಪ್ಕಾರ್ನ್ ಫ್ರಮ್ ಕಾರ್ನ್. ಸೊ ಇಟ್ ವಿಲ್ ಬಿಕಮ್ ಸಾಫ್ಟ್ ಆ್ಯಂಡ್ ವೈಟ್. ಕಾರ್ನ್, ಚಿಕ್ಕ ಕಾರ್ನನ್ನು ನಾವು ಪಾಪ್ಕಾರ್ನ್ ಮಾಡಿದಾಗ ಅದು ದಪ್ಪ ಆಗುತ್ತೆ, ಫ್ಲಫಿ ಆಗುತ್ತೆ. ಆಮೇಲೆ ಇಟ್ ವಿಲ್ ಬಿಕಮ್ ವೈಟ್ ಇನ್ ಕಲರ್. ಕಟ್ಟಿಂಗ್ ಅ ಪೀಸ್ ಆಫ್ ಪೇಪರ್, ಸೈಜ್ ಚೇಂಜ್ ಆಗುತ್ತೆ. ಆ್ಯಡಿಂಗ್ ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ ಟು ವಾಟರ್, ಚೇಂಜ್ ಇನ್ ಕಲರ್. ಯಾವ್ದು ಬೀಟ್ರೂಟ್ ಜ್ಯೂಸ್ ತೊಗೊಂಡು ಅದನ್ನು ನೀರಿಗೆ ಹಾಕಿದ್ರೆ ನೀರಿನ ಬಣ್ಣ ಏನಾಗುತ್ತೆ? ಚೇಂಜ್ ಆಗುತ್ತೆ, ರೆಡ್ ಆಗುತ್ತೆ. ಬರ್ನಿಂಗ್ ವುಡ್ ಟರ್ನ್ಸ್ ಟು ಆ್ಯಶ್ ಆ್ಯಂಡ್ ಸ್ಮೋಕ್. ನೀವು ಸುಟ್ಟಾಗ ಯಾವುದನ್ನು, ಮರವನ್ನು ಬೆಂಕಿ ಹಾಕಿದಾಗ ಏನಾಗುತ್ತೆ? ಅದು ಸುಡುತ್ತೆ, ಬೂದಿ ಆಗುತ್ತೆ ಮತ್ತು ಹೊಗೆ ಕೂಡ ಬರುತ್ತೆ. ಡ್ರೈಯಿಂಗ್ ವೆಟ್ ಕ್ಲಾತ್ಸ್ ಬಿಕಮ್ ಡ್ರೈ. ಒಣಗಿ ಹಾಕಿದಾಗ ಬಟ್ಟೆ ಸಂಪೂರ್ಣವಾಗಿ ಒಣಗುತ್ತೆ. ಮೇಕಿಂಗ್ ಸ್ಮಾಲ್ ಬಾಲ್ಸ್ ಆಫ್ ಡೋವ್, ಚೇಂಜ್ ಇನ್ ಶೇಪ್ ಆ್ಯಂಡ್ ಸೈಜ್. ಹಿಟ್ಟನ್ನು ಕಲಸಿ ಅದನ್ನು ಬಾಲ್ ಥರ ಮಾಡಿದಾಗ ಏನಾಗುತ್ತೆ? ಶೇಪು ಚೇಂಜ್ ಆಗುತ್ತೆ, ಸೈಜ್ ಕೂಡ ಚೇಂಜ್ ಆಗುತ್ತೆ. ರೋಲಿಂಗ್ ಸ್ಮಾಲ್ ಬಾಲ್ಸ್ ಆಫ್ ಡೋವ್ ಇಂಟು ಚಪಾತೀಸ್. ಸೊ ಆ ಹಿಟ್ಟನ್ನು ತೊಗೊಂಡು ನೀಟಾಗಿ ಚಪಾತಿ ಥರ ಉದ್ದಾಗ ಏನಾಗುತ್ತೆ? ಅದು ಶೇಪು ಚೇಂಜ್ ಆಗುತ್ತೆ, ಥಿಕ್ನೆಸ್ಸು ಕೂಡ ಚೇಂಜ್ ಆಗುತ್ತೆ. ಅದನ್ನು ಬೇಯಿಸಿದ್ರೆ ಆ ಕೆಮಿಕಲ್ ನೇಚರೇ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ಎನಿ ಅದರ್ ಅಂತ ಕೊಟ್ಟಿದ್ದಾರೆ. ನಾನಲ್ಲಿ ಕರ್ಡ್ಲಿಂಗ್ ಆಫ್ ಮಿಲ್ಕ್ ಅಂತ ಕೊಟ್ಟಿದ್ದೀನಿ, ಅಂದರೆ ಮೊಸರಾಗೋದು, ಹಾಲು ಮೊಸರಾಗೋದು. ಸೊ ಚೇಂಜ್ ಇನ್ ಟೆಕ್ಸ್ಚರ್ ಆ್ಯಂಡ್ ಟೇಸ್ಟ್ ಅಲ್ವಾ? ಹಾಲು ಎಷ್ಟು ಸ್ಮೂತ್ ತೆಳುವಾಗಿ ಇರುತ್ತೆ, ಆದರೆ ಮೊಸರು ಏನಾಗುತ್ತೆ? ಸ್ವಲ್ಪ ಗಟ್ಟಿ ಆಗುತ್ತೆ, ಟೇಸ್ಟ್ ಸ್ವಲ್ಪ ಹುಳಿ ಆಗಿರುತ್ತೆ. ಕರೆಕ್ಟ್? ಸೊ ಯು ಕ್ಯಾನ್ ಸಿ ದ ಟೆಕ್ಸ್ಚರ್ ಆ್ಯಂಡ್ ಟೇಸ್ಟ್ ಆಲ್ಸೋ ಹ್ಯಾಸ್ ಬೀನ್ ಚೇಂಜ್ಡ್. You might have noticed that these changes could be in the size, shape, smell or other properties of substance or object. ಎಲ್ಲಿ ಚೇಂಜ್ ನೋಡ್ತೀವಿ ನಾವು? ಸೈಜಲ್ಲಿ, ಶೇಪಲ್ಲಿ, ಸ್ಮೆಲ್ಲಲ್ಲಿ ಕೆಲವೊಂದಿಷ್ಟು ಚೇಂಜಸನ್ನು ನಾವು ನೋಡಬಹುದು. ಕ್ಯಾನ್ ಯು ಥಿಂಕ್ ಆಫ್ ಸಮ್ ಅದರ್ ಚೇಂಜಸ್ ದಟ್ ಹ್ಯಾಪನ್ ಇನ್ ಯುವರ್ ಸರೌಂಡಿಂಗ್ಸ್? ಮೇಕ್ ಎ ಲಿಸ್ಟ್ ಆಫ್ ದಿಸ್ ಚೇಂಜಸ್ ಟು. ಸೊ ನಿಮ್ಮ ಸುತ್ತಮುತ್ತ ನೀವು ಇನ್ನೂ ಸಾಕಷ್ಟು ಯಾವುದಾದ್ರೂ ಬದಲಾವಣೆಗಳನ್ನು ನೋಡಿದ್ರೆ ಅದನ್ನು ಕೂಡ ನೀವೇನು ಮಾಡ್ಬೋದು? ಲಿಸ್ಟ್ ಮಾಡಬಹುದು. We observe the changes occurring around us with the help of our sense. ನಮ್ಮ ಸೆನ್ಸ್ ಆರ್ಗನ್ಸ್ ಮೂಲಕ. ಬೈ ಸೀಯಿಂಗ್, ಸೈಟ್ ಅಂದರೆ ಸೀಯಿಂಗ್, ಸ್ಮೆಲ್ ಥ್ರೂ ದ ನೋಸ್, ಟಚ್ ಥ್ರೂ ದ ಸ್ಕಿನ್, ಹಿಯರಿಂಗ್ ಥ್ರೂ ದ ಐಸ್,
ಆ್ಯಂಡ್ ಟೇಸ್ಟಿಂಗ್ ಥ್ರೂ ದ ಟಂಗ್. ಸೊ ನಮ್ಮ ಸೆನ್ಸ್ ಆರ್ಗನ್ಸ್ನ ಯೂಸ್ ಮಾಡಿ ನಮ್ಮ ಸುತ್ತಮುತ್ತ ಚೇಂಜಸ್ ಆಗ್ತಾ ಇರೋದನ್ನು ನಾವು ಕಂಡು ಹಿಡ್ಕೊಳ್ತೀವಿ. ಸೊ ಕ್ಯಾನ್ ವಿ ಅರೇಂಜ್ ದೀಸ್ ಚೇಂಜಸ್ ಇಂಟು ಕ್ಯಾಟಗರೀಸ್? ಇಲ್ಲಿ ಚೇಂಜಸ್ ಬೇರೆ ಬೇರೆ ಥರನೇ ಇದೆ ಅಲ್ವಾ. ಕೆಲವೊಂದಿಷ್ಟು ತುಂಬ ಸಿಂಪಲ್ ಆಗಿ ಬರೀ ಸೈಜು ಶೇಪಲ್ಲಾಯಿತು, ಕೆಲವೊಂದಿಷ್ಟು ವಾಪಸ್ ಬರದೇ ಇರೋ ಥರ ಬೇರೆಯೇ ಚೇಂಜಸ್ ಆಗೋಗಿದೆ, ಲೈಕ್ ಚಪಾತಿನ ಬೇಯಿಸಿದಾಗ. ಸೊ ಈ ಒಂದು ಚೇಂಜಸನ್ನು ನಾವು ಕ್ಯಾಟಗರಿ ಆಗಿ ಸೆಗ್ರಿಗೇಟ್ ಮಾಡಬಹುದಾ? ಸೊ ಎಸ್, ವಿ ಕ್ಯಾನ್ ಡೂ ಇಟ್. ಸೊ ದೇ ಹ್ಯಾವ್ ಗಿವನ್ ಫ್ಯೂ ಆಫ್ ದಿ ಎಕ್ಸಾಂಪಲ್. ಸಬ್ಸ್ಟೆನ್ಸ್ ಮೇ ಚೇಂಜ್ ಇನ್ ಅಪಿಯರೆನ್ಸ್ ಬಟ್ ರಿಮೈನ್ ದ ಸೇಮ್. ನೋಡೋದಕ್ಕೆ ಸ್ವಲ್ಪ ಚೇಂಜ್ ಆಗಬಹುದು, ಆದರೆ ಆ ಮೆಟೀರಿಯಲಲ್ಲಿ ಏನೂ ಚೇಂಜ್ ಆಗದೇ ಇರುವಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ. ಕ್ರಿಯೇಟ್ ಸಮ್ ಆಬ್ಜೆಕ್ಟ್ಸ್ ವಿತ್ ಪೇಪರ್. ಇಲ್ಲೇನು ಮಾಡಬೇಕು, ಕೆಲವೊಂದಿಷ್ಟು ಪೇಪರನ್ನು ತೊಗೊಂಡು ನಿಮಗೆ ಬೇಕಾಗಿರುವಂತಹ ಶೇಪಲ್ಲಿ ಅದನ್ನು ಫೋಲ್ಡ್ ಮಾಡಿ, ಮತ್ತೆ ಅದನ್ನು ಅನ್ಫೋಲ್ಡ್ ಮಾಡಿ. ಅನ್ಫೋಲ್ಡ್ ಅಂದರೆ ಮತ್ತೆ ವಾಪಸ್ ಅದನ್ನು ಬಿಚ್ಚಿ. ಆವಾಗ ನಿಮಗೆ ಅಪಿಯರೆನ್ಸಲ್ಲಿ ಸ್ವಲ್ಪ ಚೇಂಜ್ ಆಗಿರಬಹುದು ಪೇಪರ್, ಹೌದಲ್ವಾ? ಸ್ವಲ್ಪ ಮುದುಡಿ ಆಗಿರ್ಬೋದು, ಕ್ರಷ್ ಆಗಿರಬಹುದು. ಆದರೆ ಆ ವಾಪಸ್ ಪೇಪರ್ ನಿಮಗೆ ಸಿಕ್ತಲ್ವ, ಪೇಪರಲ್ಲಿ ಏನು ಚೇಂಜ್ ಆಗಿಲ್ಲ, ಅದ್ರ ಪ್ರಾಪರ್ಟಿ ಚೇಂಜ್ ಆಗಿಲ್ಲ. ವೈಟ್ ಕಲರ್ ಇದ್ದಿದ್ದ ಪೇಪರ್ ಬ್ಲ್ಯಾಕ್ ಆಯಿತಾ, ರೆಡ್ ಆಯಿತಾ? ನೋ, ದ ಪೇಪರ್ ಈಸ್ ದ ಸೇಮ್, ಬಟ್ ಅಪಿಯರೆನ್ಸ್ ಸ್ವಲ್ಪ ನೋಡೋದಕ್ಕೆ ಅದು ಕ್ರಷ್ ಆಗಿರೋ ಥರ ಕಾಣಿಸುತ್ತೆ ಅಷ್ಟೇ. ಸೊ ಯು ಕ್ಯಾನ್ ಸೇ ದ ಚೇಂಜ್ ಇನ್ ಅಪಿಯರೆನ್ಸ್, ನಾಟ್ ದ ಪ್ರಾಪರ್ಟಿ. ದೆನ್ ಪ್ಲೇಯಿಂಗ್ ವಿತ್ ಬೆಲೂನ್. ಒಂದು ಬೆಲೂನ್ ಜೊತೆ ಆಟ ಆಡೋದು ಆ್ಯಕ್ಟಿವಿಟಿ ಇದೆ ನೋಡಿ ಇಲ್ಲಿ. ಸೊ ವಾಟ್ ಯು ಹ್ಯಾವ್ ಟು ಡೂ, ಟೇಕ್ ಅ ಬಲೂನ್ ಆ್ಯಂಡ್ ಇನ್ಫ್ಲೇಟ್ ಇಟ್. ಬಲೂನ್ ತೊಗೊಂಡು ಅದನ್ನು ಊದಿ ಸ್ವಲ್ಪ ಲೂಸಾಗಿ ಇಟ್ಕೊಂಡು ಗಾಳಿನ ಆಚೆಗೆ ಎಸ್ಕೇಪ್ ಆಗಲಿಕ್ಕೆ ಬಿಡಿ. ಓಕೆ, ಆಮೇಲೆ ಬಲೂನ್ ನೋಡಿದಾಗ ವಾಪಸ್ ನಿಮಗೆ ಅದೇ ಬಲೂನ್ ಸಿಗುತ್ತೆ. ಕರೆಕ್ಟ್. ಡೂ ಯು ಇನ್ಫ್ಲೇಟ್ ಬಲೂನ್ ಬ್ಯಾಕ್? ಟೇಕ್ ದಿ ಅನದರ್ ಬಲೂನ್. ಇನ್ನೊಂದು ಬಲೂನ್ ತೊಗೊಂಡು ಇನ್ಫ್ಲೇಟ್ ಇಟ್ ಆ್ಯಂಡ್ ಗ್ರಿಪ್ ದ ಓಪನಿಂಗ್ ಟೈಟ್ಲಿ ಆ್ಯಂಡ್ ಟ್ರಿಕ್ ಇಟ್ ವಿತ್ ಅ ಪಿನ್. ಇನ್ನೊಂದು ಬಲೂನ್ ತೊಗೊಂಡು ಅದನ್ನು ಊದಿ ಗಟ್ಟಿಯಾಗಿ ಹಿಡ್ಕೊಂಡು ಪಿನ್ ತೊಗೊಂಡು ಚುಚ್ಚಿ. ಏನಾಗುತ್ತೆ? ವಿಲ್ ಯು ಏಬಲ್ ಟು ಗೆಟ್ ದ ಅನ್ಇನ್ಫ್ಲೇಟೆಡ್ ಬಲೂನ್ ಬ್ಯಾಕ್? ಅದೇ ಥರ ಸೇಮ್ ಮೊದಲಿತ್ತಲ್ಲ ಬಲೂನು, ಅದೇ ಥರದ ಬಲೂನ್ ಬಂತಾ? ನೋ, ಅದು ಅಪಿಯರೆನ್ಸಲ್ಲಿ ಚೇಂಜ್ ಆಗಿದೆ. ಒಡೆದು ಹೋಗಿರೋದ್ರಿಂದ ಅಲ್ಲಿ ಸ್ವಲ್ಪ ಎಲ್ಲಾದರೂ ಹರಿದಿರುತ್ತೆ. ಆದರೆ ಬೆಲೂನೇ ಕಂಪ್ಲೀಟಾಗಿ ಏನಾದರೂ ಚೇಂಜ್ ಆಗೋಯ್ತಾ? ಬೂದಿ ಆಗಿದೆಯಾ, ಕಲರ್ ಚೇಂಜ್ ಆಗಿದೆಯಾ, ಅಥವಾ ಅದೇನಾದರೂ ವಾಪಸ್ಸು ಏನೋ ಫುಲ್ ಚೇಂಜ್ ಆಗಿ ಅದು ಬಲೂನಿಂದ ಬೇರೆ ಬಾಲ್ ಥರ ಏನಾದರೂ ಆಗೋಯ್ತಾ? ನೋ, ಅಪಿಯರೆನ್ಸ್ ಚೇಂಜ್ ಇದೆ, ಆದರೆ ಕ್ಯಾರೆಕ್ಟರಿಸ್ಟಿಕ್ ಸೇಮ್ ಇರುತ್ತೆ. ನೆಕ್ಸ್ಟು ಕ್ರಷಿಂಗ್ ಅ ಪೀಸ್ ಆಫ್ ಚಾಕ್. ಒಂದು ಚಾಕ್ ಪೀಸನ್ನು ತೊಗೊಂಡು ನೀಟಾಗಿ ಪುಡಿ ಮಾಡುವಂಥದ್ದು. Crush a small piece of chalk into powder. Can you get the chalk piece back from the powder? ಆ ಚಾಕ್ ಪೀಸ್ ಪೌಡರಿಂದ ನಿಮಗೆ ಮತ್ತೆ ಚಾಕ್ ಸಿಗುತ್ತಾ? ಎಸ್, ಯಾವಾಗ ಅದನ್ನು ಮತ್ತೆ ನೀರಲ್ಲಿ ಕಲಸಿ ಅದನ್ನು ಡ್ರೈ ಮಾಡಿ, ಅದೆಲ್ಲ ಲಾಂಗ್ ಪ್ರಾಸೆಸ್. ಆಬ್ವಿಯಸ್ಲಿ ಚಾಕ್ ಸಿಗುತ್ತೆ, ಆದರೆ ಅದು ಪೌಡರ್ ಆಗೋಗಿದೆ, ಅಪಿಯರೆನ್ಸಲ್ಲಿ ಚೇಂಜ್ ಆಗಿದೆ. ಕರೆಕ್ಟ್. ನೀವು ಸುಮ್ಮನೆ ಅದನ್ನು ಒಂದು ಕಡೆ ಇಟ್ಟರೆ ಚಾಕ್ ಪೀಸ್ ಆಗಲ್ಲ ಅಲ್ವಾ? ಸೊ ಅಪಿಯರೆನ್ಸಲ್ಲಿ ಚೇಂಜ್ ಇದೆ, ಆದರೆ ಚಾಕ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಕು ಚೇಂಜ್ ಆಗಿರಲ್ಲ. ಸೊ ಡ್ಯೂರಿಂಗ್ ಆಲ್ ದೀಸ್ ಚೇಂಜಸ್, ಮೆಟೀರಿಯಲ್ ಸಚ್ ಆಸ್ ಪೇಪರ್, rubber sheet of the balloon and the chalk remained the same, though their appearances may have changed. ಅಪಿಯರೆನ್ಸ್ ನೋಡೋದಕ್ಕೆ ಅದು ಚೇಂಜ್ ಆಗಿದ್ರೂ ಕೂಡ ಅವುಗಳ ಪ್ರಾಪರ್ಟಿ ಸೇಮ್ ಇದೆ. ಯು ಮೇ ಆಲ್ಸೋ ರಿಕಾಲ್ ಫ್ರಮ್ ದ ಗ್ರೇಡ್ 6 ಸೈನ್ಸ್ ಟೆಕ್ಸ್ಟ್ ಬುಕ್ ದ್ಯಾಟ್ ವಾಟರ್ ಕ್ಯಾನ್ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್ ಆ್ಯಂಡ್ ಕ್ಯಾನ್ ಚೇಂಜ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್. ನೀರು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿ, ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಇಟ್ ಕ್ಯಾನ್ ಬಿ ಇನ್ ಲಿಕ್ವಿಡ್ ಸ್ಟೇಟ್. If you boil it, it will become vapor. If you freeze the water, you will get solid. So state of the water is going to change. In all these cases, although we observe a change in the appearanceal change idru, no new substance is formed. Hosa substance ಏನು ಅಲ್ಲಿ ಫಾರ್ಮ್ ಆಗಲಿಲ್ಲ. Such changes in which any physical properties like shape, size and state of substance change are called physical changes. ಸೊ ಈ ರೀತಿ ಬರೀ ಶೇಪು, ಸೈಜು ಮತ್ತು ಸ್ಟೇಟ್ನಲ್ಲಿ ಚೇಂಜ್ ಆದರೆ ಅದನ್ನು ಫಿಸಿಕಲ್ ಚೇಂಜಸ್ ಅಂತ ಕರಿತೀವಿ. ಫಿಸಿಕಲ್ ಚೇಂಜಸ್ ಅಂದರೆ ಕಾಣುವಂಥದ್ದು, ಸೈಜು, ಶೇಪು, ವೆಯ್ಟು ಅದೆಲ್ಲ ಹೇಳ್ತೀವಲ್ವಾ, ಅದು. ಸೊ ಲೆಟ್ ಅಸ್ ಎಕ್ಸ್ಪ್ಲೋರ್ ಅ ಡಿಫ್ರೆಂಟ್ ಟೈಪ್ ಆಫ್ ಚೇಂಜ್. ಸೊ ಈ ಫಿಸಿಕಲ್ ಚೇಂಜ್ ಗೊತ್ತಾಯ್ತು, ಏನಾದರೂ ನಿಮಗೆ ಸೈಜು, ಶೇಪು ಅದರಲ್ಲಿ ಚೇಂಜ್ ಇದ್ದರೆ ನಾವು ಫಿಸಿಕಲ್ ಚೇಂಜ್ ಅಂತೀವಿ. ಸೊ ಇದನ್ನು ಬಿಟ್ಟು ಬೇರೆ ಏನಾದರೂ ಚೇಂಜಸ್ ಇದೆಯಾ ನೋಡೋಣ. ಅ ಸಬ್ಸ್ಟೆನ್ಸ್ ಮೇ ಚೇಂಜ್ ಇನ್ ಅಪಿಯರೆನ್ಸ್ ಆ್ಯಂಡ್ ನಾಟ್ ರಿಮೈನ್ ದ ಸೇಮ್. ಇಲ್ಲಿ ಅಪಿಯರೆನ್ಸು ಚೇಂಜ್ ಆಗುತ್ತೆ ಮತ್ತು ಮೊದಲು ಇದ್ದಂತಹ ಪ್ರಾಪರ್ಟೀಸ್ ಆಗಲಿ ಅಥವಾ ಯಾವುದೋ ಒಂದು ಸೇಮ್ ಇರಲ್ಲ. ಸೊ ಕಂಪ್ಲೀಟಾಗಿ ಅದು ಚೇಂಜ್ ಆಗೇ ಹೋಗುತ್ತೆ. ಸೊ ಲೆಟ್ ಅಸ್ ಎಕ್ಸ್ಪ್ಲೋರ್. ದೇ ಹ್ಯಾವ್ ಗಿವನ್ ಎ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ. ಟೇಕ್ 2 ಗ್ಲಾಸ್ ಟಂಬ್ಲರ್ ಆರ್ ಸ್ಮಾಲ್ ಟ್ರಾನ್ಸ್ಪರೆಂಟ್ ಬಾಟಲ್ಸ್, ಮಾರ್ಕ್ ದೆಮ್ ಆ್ಯಸ್ A and B. ಸೊ 2 ಗ್ಲಾಸ್ ಬಾಟಲ್ಸ್ ಈ ಥರ ತೊಗೊಂಡು A and B ಅಂತ ಮಾರ್ಕ್ ಮಾಡಿ.
ಫಿಲ್ 1/4 ಆಫ್ ಗ್ಲಾಸ್ ಟಂಬ್ಲರ್ ಎ ವಿತ್ ಟ್ಯಾಪ್ ವಾಟರ್. ಸೊ ಇದರಲ್ಲಿ ಟ್ಯಾಪ್ ವಾಟರ್ ಒಂದರಲ್ಲಿ ತೊಗೊಂಡ್ರೆ ಇನ್ನೊಂದರಲ್ಲಿ ಲೈಮ್ ವಾಟರ್ ತೊಗೋಬೇಕು. ಸೊ ಇನ್ ದ ಲಾಸ್ಟ್ ಚಾಪ್ಟರ್ ಇಟ್ ಸೆಲ್ಫ್ ಯು ಗಾಟ್ ಟು ನೋ ಹೌ ಟು ಪ್ರಿಪೇರ್ ದ ಲೈಮ್ ವಾಟರ್. ಯು ಹ್ಯಾವ್ ಟು ಟೇಕ್ ದ ಲೈಮ್ ಜ್ಯೂಸ್ ಅಲ್ಲ, ಯು ಹ್ಯಾವ್ ಟು ಟೇಕ್ ಅ ಲೈಮ್ ಸ್ಟೋನ್, ಸುಣ್ಣ. ಅದಕ್ಕೆ ನೀರು ಹಾಕಿ ಓವರ್ ನೈಟ್ ಬಿಟ್ಟರೆ ತಿಳಿ ನೀರು ನಿಂತಿರುತ್ತೆ. ಸೊ ಆ ನೀರನ್ನು ನಾವು ಲೈಮ್ ವಾಟರ್ ಅಂತ ಕರಿತೀವಿ. ನಾವು ಬ್ಲೋ ಏರ್ ಅಂದರೆ ಊದಬೇಕು, ಎಕ್ಸೇಲ್ ಮಾಡಬೇಕು ಇಂಟು ಈಚ್ ಗ್ಲಾಸ್ ಟಂಬ್ಲರ್ ಒನ್ ಅಟ್ ಅ ಟೈಮ್ ಯೂಸಿಂಗ್ ಸಪರೇಟ್ ಸ್ಟ್ರಾ ಆ್ಯಂಡ್ ಅಬ್ಸರ್ವ್. ಒಂದೊಂದು ಸತಿಗೆ ಒಂದೊಂದು ಸಪ್ರೇಟಾಗಿ ಸ್ಟ್ರಾ ತೊಗೊಂಡು ನೀಟಾಗಿ ಊದಬೇಕು. ಡು ನಾಟ್ ಸಕ್ ದ ವಾಟರ್ ಆರ್ ಲೈಮ್ ವಾಟರ್ ವೈಲ್ ಡೂಯಿಂಗ್ ದಿಸ್. ಲೈಮ್ ವಾಟರ್ನಾಗಲಿ ಅಥವಾ ನೀರನ್ನಾಗಲಿ ಒಳಗಡೆ ಎಳ್ಕೋಬಾರ್ದು, ನಾವು ಬರೀ ಗಾಳಿಯನ್ನು ಆಚೆಗೆ ಊದಬೇಕು. ಏನಾಗುತ್ತೆ ಅಂತ ನೋಡಬೇಕು. ಸೊ ಬನ್ನಿ ನೋಡ್ಕೊಂಡು ಬರೋಣ. In your textbook, they have given an activity to check about the chemical change in the substances. So they have told us to take the normal tap water in one glass that I have taken. In another container, they had asked us to take this lime water. How to do this lime water? We have already known it, correct? In the acid base chapter, we have prepared the lime water by taking the tuna in a container, filling the water, and we have to keep it for whole night, or you can keep it for 2 to 3 hours. Then you will get the plain water at the top that you have to decant it, and that is called as lime water. Okay, and the lime water contains a chemical called calcium hydroxide. So they have asked us to take straws and we have to blow the air into it. You also know that while inhaling we take in the air which is rich in oxygen and give out the air which is rich in carbon dioxide. Now observe what happens when I blow the air into it. As you can see, you just saw the air bubble in it, but you did not notice any change in its color. Now just carefully observe the color of this lime water now, just how it's looking. Now what I'll do is I'll just blow the air into it. That means I am blowing the carbon dioxide out. See, it completely changed its color to white or cream color, just like milk. Correct? Why this happened is, as I already told, the lime water contains calcium hydroxide, and when I am blowing out the carbon dioxide, it reacts with carbon dioxide and it forms a white color substance which is insoluble, and that is called as calcium carbonate. And if I keep this solution for more time, it is going to settle down. The white powder will settle at the bottom, and that is called as the calcium carbonate. And here you can see complete change in the color, and also a new substance is formed which is a calcium carbonate. That's why we will tell this change as a chemical change. You saw the activity, right? Do you notice any change? Obviously nimage change kaanistu color alli, correct? In a glass tumbler, a blowing air into water creates bubbles only, and there is no change in the appearance of water. So ಟ್ಯಾಪ್ ವಾಟರ್ಗೆ ನೀವು ಊದಿದಾಗ ಬರೀ ಅಲ್ಲಿ ಗುಳ್ಳೆ ಗುಳ್ಳೆ ಕಾಣಿಸ್ತು ಹೊರತು ಅಲ್ಲಿ ಬೇರೆ ಏನು ಚೇಂಜಸ್ ನಿಮಗೆ ಕಾಣಿಸ್ಲಿಲ್ಲ. ಇನ್ ಗ್ಯಾಸ್ ಟಂಬರ್ ಬಿ, ಬ್ಲೋಯಿಂಗ್ ಏರ್ ಇಂಟು ಲೈಮ್ ವಾಟರ್ ಕ್ರಿಯೇಟ್ಸ್ ಬಬಲ್ ಆ್ಯಂಡ್ ಟರ್ನ್ಸ್ ದ ಲೈಮ್ ವಾಟರ್ ಟು ಮಿಲ್ಕಿ ಆರ್ ಕ್ಲೌಡಿ. ಸೊ ನೀವು ಬಾಟಲ್ ಬಿಗೆ ಊದಿದಾಗ ಏನಾಯಿತು, ಅಲ್ಲಿ ಕಲರ್ ಕೂಡ ವೈಟ್ ಆಗಿ ಚೇಂಜ್ ಆಯಿತು. If you leave it for some time, a white substance settles at the bottom of the gas tumbler. ನೀವು ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಆ ವೈಟ್ ಕಲರ್ದು ಸಬ್ಸ್ಟೆನ್ಸು ಪೌಡರು ಅಲ್ಲಿ ಫಾರ್ಮ್ ಆಗಿ ಕೆಳಗಡೆ ಸೆಟಲ್ ಆಗುತ್ತೆ, ಇಂಡಿಕೇಟಿಂಗ್ ಸಮಥಿಂಗ್ ನ್ಯೂ ಹ್ಯಾಸ್ ಫಾರ್ಮ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಏನೋ ಒಂದು ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗಿದೆ ಅನ್ನೋದು ನಮಗೆ ತಿಳಿಯುತ್ತೆ. ಸಚ್ ಚೇಂಜಸ್ ಇನ್ ವಿಚ್ ಒನ್ ಆರ್ ಮೋರ್ ನ್ಯೂ ಸಬ್ಸ್ಟೆನ್ಸಸ್ ಆರ್ ಫಾರ್ಮ್ಡ್ ಆರ್ ಕಾಲ್ಡ್ ಕೆಮಿಕಲ್ ಚೇಂಜ್. ಎಲ್ಲಿ ನಮಗೆ ಹೊಸ ಸಬ್ಸ್ಟೆನ್ಸ್ ಉತ್ಪತ್ತಿ ಆಗತ್ತೋ ಅದನ್ನು ನಾವೇನಂತ ಕರಿತೀವಿ, ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ನ್ಯೂ ಸಬ್ಸ್ಟೆನ್ಸ್ ಆರ್ ಫಾರ್ಮ್ಡ್ ಥ್ರೂ ಅ ಪ್ರೋಸೆಸ್ ಕಾಲ್ಡ್ ಕೆಮಿಕಲ್ ರಿಯಾಕ್ಷನ್. ಸೊ 1 or 2 ಸಬ್ಸ್ಟೆನ್ಸ್ ಮಧ್ಯದಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಒಂದು ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಆ ರಿಯಾಕ್ಷನ್ನ ನಾವು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಇನ್ ದಿಸ್ ಕೇಸ್, ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಯು ಎಕ್ಸ್ಹೇಲ್ಡ್
react with a lime water and forms a new white colored substance, ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್. ದಿಸ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಇನ್ಸಾಲ್ಯುಬಲ್ ಅಂದರೆ ಅದು ನೀರಲ್ಲಿ ಕರಗಲ್ಲ. ದೇರ್ಫೋರ್ ದ ಲಿಕ್ವಿಡ್ ಇನ್ ದ ಬಾಟಲ್ ಅಪಿಯರ್ಸ್ ಮಿಲ್ಕಿ. ಆದ್ದರಿಂದನೇ ಆ ಬಾಟಲಲ್ಲಿರುವಂತಹ ಲೈಮ್ ವಾಟರ್ ಏನಾಯಿತು, ವೈಟ್ ಕಲರ್ ಅಥವಾ ಮಿಲ್ಕಿ ಕಲರ್ ಟರ್ನ್ ಆಯಿತು. ಅಲಾಂಗ್ ವಿತ್ ದಿಸ್ ಅ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಈಸ್ ಆಲ್ಸೋ ಫಾರ್ಮ್ಡ್. ಇದ್ರ ಜೊತೆಗೆ ಒಂದು ಸ್ವಲ್ಪ ಅಮೌಂಟಲ್ಲಿ ನೀರು ಕೂಡ ಫಾರ್ಮ್ ಆಗಿರುತ್ತೆ. ದಿಸ್ ಫಾರ್ಮೇಷನ್ ಆಫ್ ನ್ಯೂ ಸಬ್ಸ್ಟೆನ್ಸ್ ಇಂಡಿಕೇಟ್ಸ್ ಅ ಕೆಮಿಕಲ್ ಚೇಂಜ್. ಸೊ ಇಲ್ಲಿ ಒಂದು ನ್ಯೂ ಸಬ್ಸ್ಟೆನ್ಸ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್, ವೈಟ್ ಪೌಡರ್ ಫಾರ್ಮ್ ಆಗಿರೋದು ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗಿರೋದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ದ ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ಡ್ ಇನ್ ದಿಸ್ ಚೇಂಜ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಶಾರ್ಟ್ ಇನ್ ದ ಕೆಮಿಕಲ್ ಈಕ್ವೇಷನ್. ಇದನ್ನು ಕೆಮಿಕಲ್ ಈಕ್ವೇಷನಲ್ಲಿ ನಾವು ಬರೀಬಹುದು. ನೋಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ ಲೈಮ್ is mixed in water, so lime water, carbon dioxide ನಾವು ಎಕ್ಸ್ಹೇಲ್ ಮಾಡೋದು. ಸೊ ಇಟ್ ಫಾರ್ಮ್ಸ್ ಕ್ಯಾಲ್ಸಿಯಂ ಕಾರ್ಬನ್ನ ಜೊತೆ ರಿಯಾಕ್ಟ್ ಆಗಿ ಕಾರ್ಬೋನೇಟ್ ಆಯಿತು ಆ್ಯಂಡ್ ಇಟ್ ಈಸ್ ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್, ನೀರಲ್ಲಿ ಕರಗಲ್ಲ. ಆ್ಯಂಡ್ ಆಲ್ಸೋ ಇಟ್ ಫಾರ್ಮ್ಸ್ ದ ವಾಟರ್. ದ ಟರ್ನಿಂಗ್ ಆಫ್ ಲೈಮ್ ವಾಟರ್ ಮಿಲ್ಕಿ ಈಸ್ ಯೂಸ್ಡ್ ಆಸ್ ಅ ಟೆಸ್ಟ್ ಫಾರ್ ಕಾರ್ಬನ್ ಡೈಆಕ್ಸೈಡ್. ಸೊ ಲೈಮ್ ವಾಟರ್ ಬಿಳಿ ಆಗೋದನ್ನು ನಾವು ಟೆಸ್ಟ್ ಫಾರ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕೂಡ ಹೇಳ್ಬೋದು. ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ನಮ್ಮ ಲೈಮ್ ವಾಟರನ್ನು ಬಳಸಬಹುದು. ಲೆಟ್ ಅಸ್ ಎಕ್ಸ್ಪ್ಲೋರ್ ದಿಸ್ ವಿತ್ ಅದರ್ ಆ್ಯಕ್ಟಿವಿಟಿ ಯೂಸಿಂಗ್ ಸಮ್ ಸಬ್ಸ್ಟೆನ್ಸ್ ಫ್ರಮ್ ಅವರ್ ಕಿಚನ್. ಸೊ ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ಸಬ್ಸ್ಟೆನ್ಸನ್ನು ಯೂಸ್ ಮಾಡಿ ಮತ್ತೆ ಇದನ್ನು ಪ್ರೂವ್ ಮಾಡೋಣ. ಟೇಕ್ ಅ ಸ್ಪೂನ್ಫುಲ್ ಆಫ್ ವಿನೇಗರ್ ಆರ್ ಲೆಮನ್ ಜ್ಯೂಸ್. ವಿನೇಗರ್ ತೊಗೊಳ್ಬಹುದು ಅಥವಾ ಲೆಮನ್ ಜ್ಯೂಸ್ ತೊಗೊಳ್ಳಿ. ಒಂದು ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಅದಕ್ಕೆ ಆ್ಯಡ್ ಮಾಡಿ. ವಾಟ್ ಡು ಯು ಅಬ್ಸರ್ವ್? ಏನು ಅಬ್ಸರ್ವ್ ಮಾಡ್ತೀರಾ? ಅಲ್ಲಿ ಒಂದು ಇವಾಗ ನೀವು ಫ್ಯಾಂಟಾನೋ ಕೋಕಾ ಕೋಲಾನೋ ಓಪನ್ ಮಾಡಿದಾಗ ಪ್ಸ್ ಅಂತ ಸೌಂಡ್ ಮಾಡಿ ಒಂದು ವೈಟ್ ಬಬಲ್ ಬರುತ್ತಲ್ಲ, ಆ ಥರ ಹಿಸ್ಸಿಂಗ್ ಸೌಂಡ್, ಬಸ್ಸಿಂಗ್ ಸೌಂಡನ್ನು ನೀವಲ್ಲಿ ನೋಡ್ಬೋದು. ಆ್ಯಂಡ್ ಪಾಸ್ ದಿಸ್ ಗ್ಯಾಸ್ ಟು ಅ ಫ್ರೆಶ್ಲಿ ಪ್ರಿಪೇರ್ಡ್ ಲೈಮ್ ವಾಟರ್ ಆ್ಯಂಡ್ ವಾಟ್ ಡು ಯು ಅಬ್ಸರ್ವ್? ಆ ಒಂದು ಅಲ್ಲೇನು ಎಫರ್ವೆಸೆನ್ಸ್ ಬರುತ್ತಲ್ಲ, ಅಲ್ಲಿ ಸ್ಮೋಕ್ ಬರುತ್ತೆ ಅಂದರೆ ನಿಮಗೆ ಕಾಣಿಸಲ್ಲ ಅದು. ಸೊ ಆ ಗ್ಯಾಸನ್ನು ಲೈಮ್ ವಾಟರ್ ಇರುವಂತಹ ಬಾಟಲ್ಗೆ ಪಾಸ್ ಮಾಡಿ ಅಂತಿದೆ. ಹೇಗೆ ಪಾಸ್ ಮಾಡೋದು, ಏನು ರಿಯಾಕ್ಷನ್ ಆಗುತ್ತೆ ಅದನ್ನು ಆ್ಯಕ್ಟಿವಿಟಿಯಲ್ಲಿ ನೋಡ್ಕೊಂಡು ಬರೋಣ. In your textbook they have given an activity in which we have to test what gas will be emitted when we mix vinegar with the baking soda. So here I have taken vinegar. Instead of this you can take the lemon juice also, and here already I have taken the vinegar in this container and I am going to add this baking soda to it, and you have to carefully observe what is going to happen. And in this I have taken the lime water just to test what gas will be emitted to it and what happens. And I have just connected this with two straws, so the gas which is emitted here will be transformed to this. So a little bit we are going to arrange it, and please observe carefully what happens when I add this baking soda to this. Okay, see it now. So the gas which is emitted in this vinegar and the baking soda will be passed through the straw to this one. So if you observe it carefully, it is changing its color to white. Correct? Can you see it? Yes. So with this activity we can conclude that the vinegar and the baking soda, when it gets mixed, it's going to give out the gas which is called as carbon dioxide. And carbon dioxide, when it comes in contact with the lime water, it is going to turn the color of lime water to milky color. Correct? So you can see it, right? I'll just remove this. See? Can you observe? It has become white in color. So with this we can tell that the vinegar
and the baking soda mixes together to form the carbon dioxide, and to tell it is the emitted gas is carbon dioxide, we have tested with the lime water. So the lime water has turned milky. ಅಲ್ವಾ? ಸೊ ವಾಟ್ ಡು ಯು ಅಬ್ಸರ್ವ್? ಏನು ಗೊತ್ತಾಯಿತು ನಿಮಗೆ ಅದರಲ್ಲಿ? ದ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ. ಇಲ್ಲೂ ಕೂಡ ಲೈಮ್ ವಾಟರು ಮಿಲ್ಕಿ ಕಲರ್, ವೈಟ್ ಕಲರ್ ಟರ್ನ್ ಆಯಿತು. ಸೊ ವಾಟ್ ಡು ಯು ಇನ್ಫರ್ ಅಬೌಟ್ ದ ಗ್ಯಾಸ್ ಫಾರ್ಮ್ ಬೈ ಮಿಕ್ಸಿಂಗ್ ವಿನೇಗರ್ ಆ್ಯಂಡ್ ಬೇಕಿಂಗ್ ಸೋಡಾ? ಸೊ ಇದರಿಂದ ವಿನೇಗರ್ ಮತ್ತು ಬೇಕಿಂಗ್ ಸೋಡಾನ ಮಿಕ್ಸ್ ಮಾಡಿದಾಗ ಯಾವ ಗ್ಯಾಸ್ ಎಮಿಟ್ ಆಯಿತು ಅಂತ ನೀವು ಹೇಳ್ತೀರಾ? ಆಲ್ರೆಡಿ ಹೇಳಿದೆ, ಲೈಮ್ ವಾಟರ್ ವೈಟ್ ಆಗ್ತಾ ಇದೆ ಅಂದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರಲೇಬೇಕು. ಸೊ ವಿನೇಗರ್ ಬೇಕಿಂಗ್ ಸೋಡಾ ಮಿಕ್ಸ್ ಆದಾಗ ಯಾವ ಗ್ಯಾಸ್ ಎವಾಲ್ವ್ ಆಯಿತು? Yes, it is carbon dioxide. This indicates that the gas formed is carbon dioxide. This activity can also be performed using 2 small used bottles instead of test tubes. So anyway, we have done it. Then, since a new substance, that is carbon dioxide, is formed in this reaction, so vinegarna baking soda jote mix ಮಾಡಿದಾಗ carbon dioxide ಆಯಿತು. So this is a new substance. ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆದರೆ ಯಾವ ಚೇಂಜ್ ಅಂತ ಹೇಳಿದೆ ನಾನು? ಕೆಮಿಕಲ್ಲ, ಫಿಸಿಕಲ್ಲ? ಕೆಮಿಕಲ್, ರೈಟ್? ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಅ ಕೆಮಿಕಲ್ ಚೇಂಜ್ ಹ್ಯಾಸ್ ಅಕರ್ಡ್ ಹಿಯರ್ ಆಸ್ ವೆಲ್. ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ವಿನೇಗರ್ ಪ್ಲಸ್ ಬೇಕಿಂಗ್ ಸೋಡಾ ವಿಚ್ ಗಿವ್ಸ್ ರೇಸ್ ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸ್. ರಿಪೀಟ್ ದಿ ಎಬವ್ ಆಕ್ಟಿವಿಟಿ ಯೂಸಿಂಗ್ ಬೇಕಿಂಗ್ ಸೋಡಾ ಆ್ಯಂಡ್ ವಾಟರ್. ಬೇಕಿಂಗ್ ಸೋಡಾನ ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ನೀವು ನೋಡಬಹುದು, ಬಟ್ ಅದರಲ್ಲಿ ಯಾವುದೇ ಒಂದು ರಿಯಾಕ್ಷನ್ ಆಗಲ್ಲ. ಡು ಯು ಫೈಂಡ್ ಎನಿ ಬಬಲ್ ಫಾರ್ಮೇಷನ್? ನೋ. ಸೊ ಬಬಲ್ ಫಾರ್ಮೇಷನ್ ಇಲ್ಲ, ಗ್ಯಾಸ್ ಎವಾಲ್ವ್ ಆಗಲಿಲ್ಲ ಅಂದರೆ ಅದು ಫಿಸಿಕಲ್ ಚೇಂಜಾ ಕೆಮಿಕಲ್ ಚೇಂಜಾ? ಇಟ್ ಈಸ್ ಫಿಸಿಕಲ್ ಚೇಂಜ್. Now we will see some other process involving chemical changes. So the first one is rusting. So ಇದನ್ನು 4th chapter ಅಲ್ಲೇ ನೀವು ನೋಡಿದ್ರಿ, ರಸ್ಟಿಂಗ್ ಅಲ್ವಾ? So in the rusting, iron, which is you studied in the chapter the word of metals and non-metals, a new brown colored substance called rust is formed. So ಒಂದು ಮೊಳೆ ಇರುತ್ತೆ, ಅದ್ರ ಮೇಲೆ ಏನಾಗುತ್ತೆ? ಬ್ರೌನ್ ಕಲರ್ ಡೆಪಾಸಿಷನ್ ಆಗುತ್ತೆ, ಅದನ್ನು ನಾವು ರಸ್ಟ್ ಅಂತ ಕರಿತೀವಿ. Thus, rusting is also a chemical change. ಅದು ಕೂಡ ಕೆಮಿಕಲ್ ಚೇಂಜ್. ಯಾಕೆ? ಬಿಕಾಸ್ ಇಟ್ ಇನ್ವಾಲ್ವ್ಸ್ ದ ಫಾರ್ಮೇಷನ್ ಆಫ್ ಅ ನ್ಯೂ ಸಬ್ಸ್ಟೆನ್ಸ್ ಕಾಲ್ಡ್ ಐರನ್ ಆಕ್ಸೈಡ್. ಐರನ್ ಇರುತ್ತೆ, ಪ್ಲಸ್ ಇಟ್ ಈಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದ ಮಾಯ್ಸ್ಟ್ ಏರ್. ನೀವು ಆಲ್ರೆಡಿ ಗೊತ್ತು ಅದು ನಿಮಗೆ ಅಲ್ವಾ? ಸೊ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ವಾಟರ್ ಮಾಯ್ಸ್ಟ್ ಜೊತೆ ರಿಯಾಕ್ಟ್ ಆಗುತ್ತೆ, ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ದ ಐರನ್ನ Fe ಅಂತೀವಿ. ಸೊ ಐರನ್ ಆಕ್ಸೈಡ್ ಫಾರ್ಮ್ ಆಗುತ್ತೆ, ದಟ್ ಈಸ್ ಬ್ರೌನ್ ಪೌಡರ್. ಐರನ್ ಆಕ್ಸೈಡ್ ಈಸ್ ಅ ನ್ಯೂ ಸಬ್ಸ್ಟೆನ್ಸ್. ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಅ ಕೆಮಿಕಲ್ ರಿಯಾಕ್ಷನ್. ನೆಕ್ಸ್ಟ್ ಇಟ್ ಈಸ್ ಕಂಬಸ್ಷನ್. ಸೊ ಇದನ್ನೆಲ್ಲೋ ನೋಡಿದ್ರಿ ಅಲ್ವಾ ಎಕ್ಸ್ಪೆರಿಮೆಂಟಲ್ಲಿ ಹೇಳಿ ಇನ್ ದ ಲಾಸ್ಟ್ ಚಾಪ್ಟರ್, ಕರೆಕ್ಟ್? So let us recall the burning of magnesium ribbon learnt in the chapter the word of metals and non-metals. Can you predict if this is a physical or chemical change? ನೀವೇ ಹೇಳಿ ಇವಾಗ, ಇದು ಫಿಸಿಕಲ್ ಚೇಂಜಾ ಕೆಮಿಕಲ್ ಚೇಂಜಾ? ನೋಡಿ, ನೀವು ಮೆಗ್ನೀಷಿಯಮ್ ರಿಬ್ಬನನ್ನು ಬರ್ನ್ ಮಾಡಿದಾಗ ಇಟ್ ಗೇವ್ ಲೈಟ್, ಸ್ಮೋಕ್ ಆ್ಯಂಡ್ ವೈಟ್ ಪೌಡರ್ ವಿಚ್ ಇಸ್ ಮೆಗ್ನೀಷಿಯಮ್ ಆಕ್ಸೈಡ್. ಮೆಗ್ನೀಷಿಯಮ್ ರಿಬ್ಬನ್ ಅಷ್ಟೇ ಇದ್ದಿದ್ದು ಮೆಗ್ನೀಷಿಯಮ್ ಆಕ್ಸೈಡ್ ಆಯಿತು, ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಯಿತು. So tell me whether it is a physical or chemical change? It is chemical change. When the magnesium ribbon is burnt, a new substance, that is magnesium oxide, is formed. So the burning of magnesium ribbon also involves a chemical change. We observed that heat and light are also produced along with the formation of new substance in this reaction. ಬರೀ ನ್ಯೂ ಸಬ್ಸ್ಟೆನ್ಸ್ ಮೆಗ್ನೀಷಿಯಮ್ ಆಕ್ಸೈಡ್ ಅಷ್ಟೇ ಬರಲಿಲ್ಲ, ಅದ್ರ ಜೊತೆಗೆ ಲೈಟ್ ಆ್ಯಂಡ್ ಹೀಟ್ ಕೂಡ ಫಾರ್ಮ್ ಆಯಿತು. ಸೊ ದ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ರಿಬ್ಬನ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಲೈಕ್ ದಿಸ್: ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ ವಿಚ್ ಗಿವ್ಸ್ ರೈಸ್ ಟು ಮೆಗ್ನೀಷಿಯಮ್ ಆಕ್ಸೈಡ್, ಹೀಟ್ ಆ್ಯಂಡ್ ಲೈಟ್. ಸೊ ಅ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಅ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಆ್ಯಂಡ್ ಪ್ರೊಡ್ಯೂಸ್ ಹೀಟ್ ಆರ್ ಲೈಟ್ ಈಸ್ ಕಾಲ್ಡ್ ಆಸ್ ಕಂಬಸ್ಷನ್. ಕಂಬಸ್ಷನ್ ಅಂದರೆ ಉರಿಯೋದು, ದಹನ. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಒಂದು ಸಬ್ಸ್ಟೆನ್ಸು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ಹೀಟು ಅಥವಾ ಲೈಟು ಅಥವಾ ಎರಡನ್ನೂ ಕೊಡ್ತಾ ಇದೆ ಅಂದರೆ ಅದನ್ನು ಕಂಬಸ್ಷನ್ ಅಂತ ಕರಿತೀವಿ. ಸಬ್ಸ್ಟೆನ್ಸ್ ದಟ್ ಅಂಡರ್ಗೋ ಕಂಬಷನ್ ರಿಯಾಕ್ಷನ್ ಆರ್ ಕಾಲ್ಡ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್. ಯಾವುದು ಹೊತ್ತಿ ಉರಿಯುತ್ತಲ್ವ, ಕಂಬಷನ್ಗೆ ಒಳಗಾಗುತ್ತಲ್ವ, ಅದನ್ನು ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪೇಪರ್.
ಕರೆಕ್ಟ್. ಪೇಪರ್ನ ನೀವು ಆರಾಮಾಗಿ ಬೆಂಕಿಯಿಂದ ಉರಿಸಬಹುದು, ಸುಡಬಹುದು. ಆ್ಯಂಡ್ ಪೇಪರ್ ಸುಡ್ತಾ ಇದೆ, ತನ್ನನ್ನು ತಾನು ಸುಟ್ಕೊಳ್ತಾ ಇದೆ. ಆ್ಯಂಡ್ ಸಚ್ ಸಬ್ಸ್ಟೆನ್ಸ್ ಆರ್ ಕಾಲ್ಡ್ ಆಸ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್. ಫಾರ್ ಎಕ್ಸಾಂಪಲ್ ವುಡ್, ಪೇಪರ್, ಕಾಟನ್, ಕೆರೋಸಿನ್. ಇದಿಷ್ಟಕ್ಕೂ ಬೆಂಕಿ ಹಾಕಿದ್ರೆ ಹೊತ್ತಿ ಉರಿಯುತ್ತೆ ಅಲ್ವಾ? ಸೊ ದೇ ಆರ್ ಕಾಲ್ಡ್ ಆಸ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್. We have one more interesting activity. Let us investigate. Place 2 identical candles on 2 separate petri dishes and light them. So ಎರಡು ಮೇಣದ ಬತ್ತಿನ ಪೆಟ್ರಿ ಡಿಶ್ ಅಂದರೆ ಈ ಥರ ಪ್ಲೇಟ್. ಸೊ ಅದ್ರ ಮೇಲಿಟ್ಟು ಉರಿಸ್ಬೇಕು. ಆ್ಯಂಡ್ ಕವರ್ ಒನ್ ಆಫ್ ದೋಸ್ ವಿತ್ ಅ ಗ್ಲಾಸ್ ಟಂಬ್ಲರ್. ಒಂದನ್ನು ಏನು ಮಾಡಬೇಕು, ಗ್ಲಾಸಿಂದ ಮುಚ್ಚಬೇಕು. ವಾಟ್ ಹ್ಯಾಪನ್ಸ್ ಟು ದ ಕ್ಯಾಂಡಲ್ ಫ್ಲೇಮ್ ಇನ್ 2 ಗ್ಯಾಸಸ್. ಸೊ 2 ಕೇಸ್ನಲ್ಲೂ ಕ್ಯಾಂಡಲ್ ಫ್ಲೇಮ್ಗೆ ಏನಾಗುತ್ತೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕು. ಬನ್ನಿ ನೋಡೋಣ. In the activity 5.5, they have asked us to find out what is required for burning, or is oxygen is very essential for burning or not. So I have taken 2 candles and a glass and the matchsticks. So first we are going to light up the candles. As you can see, the candles are burning. Now I will leave this candle, that means I will not put anything over it, but to this candle I am going to put this glass in the inverted way. As you can see, there is nothing in this, it is completely empty. So I am going to close this candle and just you have to observe what is going to happen. As you can see, it is glowing. Now it has become less and completely it is off. What may be the reason for this? See, here the candle is still burning because it is utilizing the oxygen which is present in the air around it. But here the candle has got off because the oxygen level in this glass is completely finished, right? And why didn't it off when I just reverse the glass? Because when I did it, the air which was present inside this glass was having a little amount of oxygen, and the candle utilized all the amount of oxygen which was present, and when the carbon dioxide level increased, it automatically it got off. So with this activity we got to know that oxygen is very important for burning of anything. ನೋಡಿದ್ರಿ ಏನಾಯಿತು ಅಂತ ಅಲ್ವಾ? ವಿ ಅಬ್ಸರ್ವ್ ದ್ಯಾಟ್ ದ ಕ್ಯಾಂಡಲ್ ದಟ್ ವಾಸ್ ನಾಟ್ ಕವರ್ಡ್ ಕಂಟಿನ್ಯೂಸ್ ಟು ಬರ್ನ್. ಸೊ ಯಾವುದನ್ನು ನಾವು ಗ್ಲಾಸಿಂದ ಕ್ಲೋಸ್ ಮಾಡಲಿಲ್ವೋ ಅದು ಕಂಪ್ಲೀಟಾಗಿ ಬರ್ನ್ ಆಗೋದು ಕಂಟಿನ್ಯೂ ಆಯಿತು. ವೆರಾಸ್ ದ ಕ್ಯಾಂಡಲ್ ದಟ್ ವಾಸ್ ಕವರ್ಡ್ ವಿತ್ ಅ ಗ್ಲಾಸ್ ಟಂಬ್ಲರ್ ಸ್ಟಾಪ್ಸ್ ಬರ್ನಿಂಗ್ ಆಫ್ಟರ್ ಸಮ್ ಟೈಮ್. ವೈ ಡಸ್ ದಿಸ್ ಹ್ಯಾಪನ್? ಆದರೆ ಗ್ಲಾಸಿಂದ ಮುಚ್ಚಿದ್ದು ಸ್ವಲ್ಪ ಹೊತ್ತು, ಸೊ ಫ್ಯೂ ಸೆಕೆಂಡ್ಸ್ ಆಗಿದ ತಕ್ಷಣ ಸ್ಟಾಪ್ ಆಯಿತು. ಯಾಕೆ ಅನ್ನೋದನ್ನು ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ್ಯಕ್ಟಿವಿಟಿನಲ್ಲಿ, ಬಟ್ ಲೆಟ್ಸ್ ಅಸ್ ಸಿ ಒನ್ಸ್ ಅಗೇನ್. Since the candle covered by the glass tumbler does not have a continuous supply of air, the flame gets extinguished. ಸೊ ಅಲ್ಲಿ ಗಾಳಿ ಇಲ್ಲದೆ ಇರುವ ಕಾರಣ ದೀಪ ಆರ್ಹೋಯ್ತು. ಸೊ ಅಲ್ಲಿ ಗಾಳಿ ಇದ್ದಷ್ಟರ ಮಟ್ಟಿಗೆ ಏನಾಯಿತು, ಅದು ಫ್ಯೂ ಸೆಕೆಂಡ್ಸ್ ಉರಿತು. ಸೊ ಖಾಲಿ ಆಗಿದ ತಕ್ಷಣ ಅದು ಏನಾಯಿತು, ಆರ್ಹೋಯ್ತು. ದ ಕಾಂಪೊನೆಂಟ್ ಆಫ್ ಏರ್ ದಟ್ ಸಪೋರ್ಟ್ಸ್ ಕಂಬಸ್ಚನ್ ಇಸ್ ಆಕ್ಸಿಜನ್. ಸೊ ಯಾವುದು ಕಂಬಸ್ಚನ್ ಅಂದರೆ ಹೊತ್ಕೊಂಡು ಉರಿಯೋದು. ಕಂಬಸ್ಚನ್ಗೆ ಯಾವ ಗ್ಯಾಸ್ ಸಪೋರ್ಟ್ ಮಾಡುತ್ತೆ? ಆಕ್ಸಿಜನ್. ದಿಸ್ ಕ್ಯಾನ್ ಬಿ ಕನ್ಫರ್ಮ್ಡ್ ಬೈ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಗ್ಲಾಸ್ ಟಂಬ್ಲರ್ ಇನ್ವರ್ಟೆಡ್ ಆನ್ ದ ಕ್ಯಾಂಡಲ್. ಹೇಗೆ ನಾವು ಹೇಳ್ಬೋದು ಅಲ್ಲಿ ಆಕ್ಸಿಜನ್ನೇ ಯೂಸ್ ಆಗುತ್ತೆ ಅಂತ ಹೇಗೆ ಹೇಳ್ಬೋದು ಅಂದರೆ, ವೆನ್ ವ್ಯಾಕ್ಸ್ ಬರ್ನ್ಸ್ ವ್ಯಾಕ್ಸ್ ರಿಲೀಸಸ್ ಕಾರ್ಬನ್. ಆ್ಯಂಡ್ ನಮ್ಮ ಆ ಗಾಳಿ ಇರುತ್ತಲ್ವಾ, ಅದರಲ್ಲಿ ಗ್ಲಾಸ್ನ ಮುಚ್ಚಿದಾಗ ಸ್ವಲ್ಪ ಗಾಳಿ ಒಳಗಡೆ ಇರುತ್ತೆ, ಏರ್, ಆ್ಯಂಡ್ ದಟ್ ಏರ್ ಕಂಟೈನ್ಸ್ ಆಕ್ಸಿಜನ್. ಸೊ ಕಾರ್ಬನ್ ವಿಚ್ ಈಸ್ ರಿಲೀಸ್ ಫ್ರಮ್ ದಿ ವ್ಯಾಕ್ಸ್ ರಿಯಾಕ್ಟ್ಸ್ ವಿತ್ ದಿ ಆಕ್ಸಿಜನ್ ಆ್ಯಂಡ್ ಇಟ್ ಫಾರ್ಮ್ಸ್ ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ does not support burning. Actually it helps in stopping the burning. You can test the carbon dioxide gas by adding a small amount of lime water in the petri dish. ಹೇಗೆ ಅದು ಕಾರ್ಬನ್ ಡೈಆಕ್ಸೈಡೇ ಅಂತ ಡಿಸೈಡ್ ಮಾಡ್ತೀರಾ ಅಂದರೆ, ಕೆಳಗಡೆ ಅಲ್ಲಿ ಪೆಟ್ರಿ ಡಿಶ್ ಇಟ್ಟಿದ್ರಲ್ವಾ, I'll show you. See, here you have kept the petri dish, correct? ಸೊ ಈ ಪೆಟ್ರಿ ಡಿಶ್ಗೆ ನೀವು ಸ್ವಲ್ಪ ಲೈಮ್ ವಾಟರ್ ಹಾಕಿದ್ರೆ ನಿಮಗೆ ಏನಾಗುತ್ತೆ ಗೊತ್ತಾಗತ್ತೆ.
that whether the given gas is carbon dioxide or not. So petri dish ಇಲ್ಲಿ ಈ ಇದಕ್ಕೆ ಲೈಮ್ ವಾಟರ್ ಹಾಕಿದ್ರೆ ಅದು ವೈಟ್ ಆಗಲ್ಲ, ಬಟ್ ವೆನ್ ಯು ಪುಟ್ ಲೈಮ್ ವಾಟರ್ ಟು ದಿಸ್ ಇಟ್ ವಿಲ್ ಟರ್ನ್ ಟು ವೈಟ್ ಕಲರ್. So you will notice that it turns milky. This carbon dioxide was formed by the carbon from the wax and oxygen from the air. I already told you, right? Wax ಇಂದ ಕಾರ್ಬನ್ ಬರುತ್ತೆ ಬರ್ನ್ ಆಗಿರೋದಕ್ಕೆ, ಏರಲ್ಲಿ ಆಕ್ಸಿಜನ್ ಇರುತ್ತೆ, ಇಟ್ ಫಾರ್ಮ್ಸ್ ದ ಕಾರ್ಬನ್ ಡೈಆಕ್ಸೈಡ್. ಇನ್ ಅದರ್ ವರ್ಡ್ಸ್, ಆಕ್ಸಿಜನ್ is required for combustion. With this we can tell the oxygen is necessary for the burning purpose. Next, science and society. If a person's clothes catch fire, what is the best way to extinguish the fire? ಒಬ್ರಿಗೆ ಯಾರಿಗೋ ಬೆಂಕಿ ಹತ್ತಿದೆ ಅಂತ ಅಂದರೆ ಅದನ್ನು ಆರಿಸುವಂತಹ ಸುಲಭ ವಿಧಾನ ಯಾವುದು? ವ್ರ್ಯಾಪ್ ಅ ಬ್ಲ್ಯಾಂಕೆಟ್ ಆರ್ ಕ್ಲಾತ್ ಅರೌಂಡ್ ದ ಪರ್ಸನ್. ಯಾವುದಾದ್ರು ದಪ್ಪ ಕಂಬಳಿ ತೊಗೊಂಡು ಆ ಪರ್ಸನ್ಗೆ ನೀಟಾಗಿ ಸುತ್ತಬೇಕು. ದಿಸ್ ಕಟ್ಸ್ ಆಫ್ ದ ಸಪ್ಲೈ ಆಫ್ ಏರ್ ಆ್ಯಂಡ್ ದ ಫೈರ್ ಗೆಟ್ಸ್ ಎಸ್ಟಿಂಗ್ವಿಶ್ಡ್. ಏನಾಗುತ್ತೆ ಆವಾಗ ಆಕ್ಸಿಜನ್ನು ಆ ಒಳಗಡೆ ಬಟ್ಟೆಗಾಗಲಿ ಅಥವಾ ದೇಹಕ್ಕಾಗಲಿ ತಾಗದೆ ಇರುವಾಗ ಆಬ್ವಿಯಸ್ಲಿ ಏನಾಗುತ್ತೆ, ಸಡನ್ನಾಗಿ ಬರ್ನ್ ಆಗೋದು ಸ್ಟಾಪ್ ಆಗಿಬಿಡುತ್ತೆ, ಬೆಂಕಿ ಆರ್ ಹೋಗುತ್ತೆ, ಯಾಕಂದರೆ ಅಲ್ಲಿ ಆಕ್ಸಿಜನ್ನೇ ಇರಲ್ಲ. ಸೊ ಕಾಷನ್, ಸಿಂಥೆಟಿಕ್ ಬ್ಲ್ಯಾಂಕೆಟ್ ಆರ್ ಕ್ಲಾತ್ ಶುಡ್ ನೆವರ್ ಬಿ ಯೂಸ್ ಟು ಪುಟ್ ಆಫ್ ದ ಫೈರ್. ರಿಮೆಂಬರ್, ಯಾವುದೋ ಒಂದು ಓಕೆ ಹೇಳಿದ್ದಾರೆ ಬೆಂಕಿ ಹತ್ತಿದಾಗ ಕಂಬಳಿ ಹೊದಿಸಿ ಅಂತ ಅಂದ್ಬಿಟ್ಟು ಸಿಂಥೆಟಿಕ್ ಮೆಟೀರಿಯಲಿಂದ ಆಗಿರುವಂತಹ ಬ್ಲ್ಯಾಂಕೆಟನ್ನು ಯಾವತ್ತೂ ಹೊದಿಸಬಾರ್ದು. ಯಾಕೆ ಹೇಳಿ? ಸಿಂಥೆಟಿಕ್ ಮೆಟೀರಿಯಲ್ ಬೆಂಕಿ ತಾಕಿದ್ರೆ ಕರಗತ್ತೆ, ಕರಗಿ ಅದು ನಿಮ್ಮ ಚರ್ಮಕ್ಕೆ ಅಂಟ್ಕೊಳ್ಳುತ್ತೆ. ಆಮೇಲೆ ಅಕಸ್ಮಾತ್ ಅದನ್ನ ತೆಗಿಬೇಕು ಅಂದರೆ ನಿಮ್ಮ ಚರ್ಮನೂ ಸಹಿತ ಕಿತ್ತು ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಯು ಶುಡ್ ನೆವರ್ ಯೂಸ್ ದ ಸಿಂಥೆಟಿಕ್ ಬ್ಲ್ಯಾಂಕೆಟ್ ಟು ಕಟ್ ಆಫ್ ದ ಫೈರ್ ಬಿಕಾಸ್ ಕ್ಯಾನ್ ಮೆಲ್ಟ್ ಆ್ಯಂಡ್ ಸ್ಟಿಕ್ ಟು ದ ಸ್ಕಿನ್. ದರ್ ಈಸ್ ಒನ್ ಮೋರ್ ವೆರಿ ಫ್ಯಾಸಿನೇಟಿಂಗ್ ಫ್ಯಾಕ್ಟ್, ನೇಚರ್ಸ್ ವಂಡರ್. You might have seen some insects emitting light in the garden of the field in the late evenings. ರಾತ್ರಿ ಹೊತ್ತು ಕೆಲವೊಂದಿಷ್ಟು ಇನ್ಸೆಕ್ಟ್ಸು ಲೈಟ್ನ ಆಚೆ ಬಿಡೋದನ್ನು ನೀವು ನೋಡಿರ್ತೀರ. ಮಿಂಚು ಹುಳ ಅಂತ ಕರಿತೀರ, ಕರೆಕ್ಟ್? ದೇ ಆರ್ ಕಾಲ್ಡ್ ಆಸ್ ಫೈರ್ ಫ್ಲೈಸ್, ಮಿಂಚು ಹುಳ. ಆ್ಯಂಡ್ ದೇರ್ ಲೈಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಅ ಕೆಮಿಕಲ್ ಚೇಂಜ್. ಆ ಬಾಡಿ ಒಳಗಡೆನೇ ಏನೋ ಒಂದು ಕೆಮಿಕಲ್ ಚೇಂಜ್ ಆಗೋದ್ರಿಂದ ಅಲ್ಲಿ ಏನಾಗ್ತಾ ಇರುತ್ತೆ, ಲೈಟ್ ಪಾಸ್ ಆಗ್ತಾ ಇರುತ್ತೆ. ಆ್ಯಂಡ್ ದಿಸ್ ಟೈಪ್ ಆಫ್ ಲೈಟ್ ಪ್ರೊಡಕ್ಷನ್ ವಿದೌಟ್ ಹೀಟ್ ಈಸ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಆಸ್ ಬಯೋಲ್ಯೂಮಿನಿಸೆನ್ಸ್. ಅದನ್ನು ನಾವೇನಂತ ಕರಿತೀವಿ? ಬಯೋಲ್ಯೂಮಿನಿಸೆನ್ಸ್ ಅಂತ ಕರಿತೀವಿ ಬಿಕಾಸ್ ಆಫ್ ದ ಕೆಮಿಕಲ್ ಚೇಂಜ್ ಇನ್ಸೈಡ್ ದ ಬಾಡಿ. ನೆಕ್ಸ್ಟ್, ಈಸ್ ದ ಪ್ರೆಸೆನ್ಸ್ ಆಫ್ ಏರ್ ಎನಫ್ ಫಾರ್ ದ ಕಂಬಸ್ಷನ್? ಹಾಗಿದ್ರೆ ಗಾಳಿ ಇದ್ದರೆ ಬರ್ನ್ ಆಗಿಬಿಡತ್ತಾ ಅಂತ ಕೇಳ್ತಾ ಇದ್ದಾರೆ. ವಿ ಲರ್ನ್ಡ್ ಅಬೌವ್ ದಟ್ ದ ಕಂಬಷನ್ ಸಬ್ಸ್ಟೆನ್ಸ್ ಆ್ಯಂಡ್ ಆಕ್ಸಿಜನ್ ಆರ್ ನೆಸಸರಿ ಫಾರ್ ಕಂಬಷನ್. ಏನಾದರೂ ಒಂದು ಹೊತ್ತಿ ಉರಿಬೇಕು ಅಂದರೆ ಆಕ್ಸಿಜನ್ ಇರಬೇಕು ಮತ್ತು ಸುಡೋ ಅಂತಹ ವಸ್ತು ಇರಬೇಕು ಅನ್ನೋದು ಗೊತ್ತಾಯಿತು. ಸೊ ಈ ಎರಡೇ ಸಾಕಾ? ವಿ ಆಲ್ಸೋ ನೋ ದ್ಯಾಟ್ ದ ಪೇಪರ್ ಇಸ್ ಅ ಕಂಬಸ್ಟಬಲ್ ಸಬ್ಸ್ಟೆನ್ಸ್ ಬಟ್ ವಿ ಕೀಪ್ ಇಟ್ ಇನ್ ದ ಏರ್ ಫಾರ್ ದ ಎನಿ ಲೆಂತ್ ಆಫ್ ಟೈಮ್ ವಿದೌಟ್ ಕ್ಯಾಚಿಂಗ್ ಫೈರ್. ಹೌದಲ್ವಾ? ಪೇಪರ್ಗೆ ಬೆಂಕಿ ಹತ್ಕೊಳ್ಳುತ್ತೆ, ನಿಮಗೆ ಗೊತ್ತು. ನಾವು ಪೇಪರನ್ನು ಗಾಳಿನಲ್ಲಿ ಸಾಕಷ್ಟು ವರ್ಷಗಳ ಕಾಲ ಇಟ್ಟರೂ ಕೂಡ ಬೆಂಕಿ ಹತ್ಕೊಳ್ಳಲ್ಲ. ಹಾಗಿದ್ರೆ ಬೆಂಕಿ ಹತ್ತೋದಕ್ಕೆ ಏನೋ ಇನ್ನೊಂದು ವಸ್ತು ಬೇಕು ಅಂತ ತಾನೇ ಅರ್ಥ. ಸೊ ವಾಟ್ ಎಲ್ಸ್ ಇಸ್ ನೀಡೆಡ್ ಫಾರ್ ದ ಕಂಬಸ್ಷನ್? ಲೆಟ್ ಅಸ್ ಲರ್ನ್ ಒನ್ ಮೋರ್ ಆ್ಯಕ್ಟಿವಿಟಿ. ಲೆಟ್ ಅಸ್ ಇನ್ವೆಸ್ಟಿಗೇಟ್. ಇದು ತುಂಬ ಈಸಿ ಆ್ಯಕ್ಟಿವಿಟಿ, ನೀವು ಮಾಡಬಹುದು. ಹೋಲ್ಡ್ ಅ ಪೀಸ್ ಆಫ್ ಪೇಪರ್ ವಿತ್ ಅ ಪೇರ್ ಆಫ್ ಟಾಂಗ್ ಆ್ಯಂಡ್ ಬ್ರಿಂಗ್ ಲೈಟ್ ಆ್ಯಂಡ್ ಮ್ಯಾಚ್ ಸ್ಟಿಕ್ ಟು ಇಟ್. ಸೊ ಒಂದು ಪೇಪರ್ನ ಆ ಟಾಂಗಲ್ಲಿ ಇಟ್ಕೊಂಡು ಬೆಂಕಿ ಕಡ್ಡಿನ ಹಚ್ಚಿ ಅದ್ರ ಹತ್ರ ತೊಗೊಂಡು ಬನ್ನಿ. ವಾಟ್ ಹ್ಯಾಪನ್ಸ್? ಇಟ್ ಸಡನ್ಲಿ ಗೆಟ್ಸ್ ಬರ್ನ್ಟ್. ಇನ್ನೊಂದು ಪೀಸ್ ಆಫ್ ಪೇಪರ್ ತಗೊಳ್ಳಿ ಯೂಸಿಂಗ್ ಅ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ದಿಸ್ ಇಸ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಫೋಕಸ್ ದ ಸನ್ ರೇಸ್ ಟು ಮೇಕ್ ಅ ಸ್ಮಾಲೆಸ್ಟ್ ಆ್ಯಂಡ್ ಬ್ರೈಟೆಸ್ಟ್ ಸ್ಪಾಟ್. ನೋಡಿ, ಈ ಥರ ಸ್ಮಾಲ್ ಆ್ಯಂಡ್ ಬ್ರೈಟ್ ಸ್ಪಾಟ್ ಆಗೋ ಥರ ನೀವು ಅದನ್ನು ಫೋಕಸ್ ಮಾಡಬೇಕು. ಏನು ಅಬ್ಸರ್ವ್ ಮಾಡ್ತೀರಾ? ಸ್ವಲ್ಪ ಹೊತ್ತು ಆದಮೇಲೆ ವಿ ಅಬ್ಸರ್ವ್ ದ ಪೇಪರ್ ಸ್ಟಾರ್ಟ್ಸ್ ಎಮಿಟಿಂಗ್ ದ ಸ್ಮೋಕ್. ಸೊ ಫಸ್ಟು ಹೊಗೆ ಬರೋದು ಕಾಣಿಸುತ್ತೆ, ಆಮೇಲೆ ಏನಾಗುತ್ತೆ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ, ಸಣ್ಣದಾಗಿ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಥಸ್ ವಿ ಫೈಂಡ್ ದ್ಯಾಟ್ ಅ ಸಬ್ಸ್ಟೆನ್ಸ್ ಕ್ಯಾನ್ ಬರ್ನ್ ಈವನ್ ವಿದೌಟ್ ಫೈರ್. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಬೆಂಕಿ ಇಲ್ಲದೆ ಇದ್ದರೂ ಕೂಡ ಉರಿಸಬಹುದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೌ ಡು ವಿ ಎಕ್ಸ್ಪ್ಲೇನ್ ದಿಸ್ ಚೇಂಜ್? ಹಾಗಿದ್ರೆ ಈ ಚೇಂಜನ್ನು ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗತ್ತೆ? ಫೋಕಸಿಂಗ್ ಸನ್ ರೇಸ್ ಆನ್ ದ ಪೇಪರ್ ಹೀಟ್ಸ್ ಇಟ್.
ಸೊ ನೀವು ಸನ್ರೇಸನ್ನು ಒಂದು ಪೇಪರ್ ಮೇಲೆ ಫೋಕಸ್ ಮಾಡಿದಾಗ ಏನಾಗುತ್ತೆ, ಅದು ಬಿಸಿ ಮಾಡುತ್ತೆ ಪೇಪರನ್ನು. ದ ಟೆಂಪರೇಚರ್ ಆಫ್ ದ ಪೇಪರ್ ಇನ್ಕ್ರೀಸಸ್ ವಿತ್ ಟೈಮ್. ಸೊ ಟೈಮ್ ಕಳೀತಾ ಕಳೀತಾ ಆ ಪೇಪರಿನ ಟೆಂಪರೇಚರು ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಆಫ್ಟರ್ ಸಮ್ ಟೈಮ್ ದ ಪೇಪರ್ ಬಿಕಮ್ಸ್ ಸೋ ಹಾಟ್ ದ್ಯಾಟ್ ಇಟ್ ಸ್ಟಾರ್ಟ್ಸ್ ಬರ್ನಿಂಗ್. ಸ್ವಲ್ಪ ಹೊತ್ತಾದಮೇಲೆ ಆ ಪೇಪರ್ ಎಷ್ಟು ಜಾಸ್ತಿ ಬಿಸಿ ಆಗುತ್ತೆ ಅಂದರೆ ಅದನ್ನು, ಆ ಬಿಸಿನ ಅದು ವಿತ್ಸ್ಟೆಂಡ್ ಮಾಡೋಕ್ಕೆ ಆಗದೆ ಬರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಮಿನಿಮಮ್ ಟೆಂಪರೇಚರ್ ಅಟ್ ವಿಚ್ ಸಬ್ಸ್ಟೆನ್ಸ್ ಕ್ಯಾಚ್ ಫೈರ್ ಇಸ್ ಕಾಲ್ಡ್ ಇಗ್ನಿಷನ್ ಟೆಂಪರೇಚರ್. ಸೊ ಆ ಒಂದು ಸಣ್ಣ ಟೆಂಪರೇಚರನ್ನು ಯಾವುದಕ್ಕೆ, ಮಿನಿಮಮ್ ಟೆಂಪರೇಚರ್ ಈ ಟೆಂಪರೇಚರ್ ಕೊಟ್ಟ ತಕ್ಷಣ ಬರ್ನ್ ಆಗುತ್ತೆ ಅನ್ನುವಂತಹ ಮಿನಿಮಮ್ ಟೆಂಪರೇಚರ್ ಇರುತ್ತಲ್ಲ, ಅದನ್ನು ಏನಂತ ಕರಿತೀವಿ, ಇಗ್ನಿಷನ್ ಟೆಂಪರೇಚರ್ ಅಂತ ಕರಿತೀವಿ. ಸಿನ್ಸ್ ದ ಟೆಂಪರೇಚರ್ ಆಫ್ ದ lighted matchstick was already higher than the ignition temperature of the paper, it caught almost immediately. ಹಾಗಿದ್ರೆ ಬೆಂಕಿ ಕಡ್ಡಿ ಪೇಪರ್ ಹತ್ರ ತೊಗೊಂಡು ಹೋಗಿದ ತಕ್ಷಣ ಯಾಕೆ ಹೊತ್ಕೊಳ್ತು? ಯಾಕಂದರೆ ಆ ಮ್ಯಾಚ್ಸ್ಟಿಕ್ ಲೈಟಲ್ಲಿರುವಂತಹ ಬಿಸಿ ಶಾಖ ಆ ಪೇಪರಿನ ಇಗ್ನಿಷನ್ ಟೆಂಪರೇಚರ್ಗಿಂತ ತುಂಬ ಜಾಸ್ತಿ ಇರೋದ್ರಿಂದ ಇಮಿಡಿಯೇಟಾಗಿ ಏನಾಗೋಯಿತು, ಪೇಪರ್ ಹತ್ಕೊಂಡು ಉರಿತು. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ for the combustion process to occur, combustible substance ಇರಬೇಕು, which is called as fuel. ಸೊ ಏನಾದರೂ ಒಂದು ವಸ್ತು ಉರಿಬೇಕು ಅಂದರೆ ಕಂಬಸ್ಟಬಲ್ ಸಬ್ಸ್ಟೆನ್ಸ್ ಇರಬೇಕು, ಆಕ್ಸಿಜನ್ ಇರಬೇಕು, ಮತ್ತು ಹೀಟ್ ದಟ್ ಅಲೋಸ್ ದ ಫ್ಯೂಲ್ ಟು ರೀಚ್ ಇಟ್ಸ್ ಇಗ್ನಿಷನ್ ಟೆಂಪರೇಚರ್. ಸೊ ಒಂದು ಫ್ಯೂಯಲ್ ಏನಿರುತ್ತಲ್ವ ಅಂದರೆ ಕಂಬಸ್ಟಬಲ್ ಸಬ್ಸ್ಟೆನ್ಸು, ಅದನ್ನು ಹೀಟ್ ಮಾಡಿ ಉರಿಯೋದಕ್ಕೆ ಸಾಧ್ಯವಾಗುವಂತಹ ಇಗ್ನಿಷನ್ ಟೆಂಪರೇಚರಲ್ಲಿ ಇರಬೇಕು. So these are the three main important things. ಏನು, combustible substance, oxygen and heat. Next, can physical and chemical changes occur in the same process? ಸೊ ನಾವು ಇವಾಗ ಫಿಸಿಕಲ್ ಚೇಂಜ್, ಕೆಮಿಕಲ್ ಚೇಂಜ್ ಬಗ್ಗೆ ತಿಳ್ಕೊಂಡ್ವಿ. ಅವೆರಡು ಒಂದೇ ಪ್ರೋಸೆಸ್ಸಲ್ಲಿ ಆಗುತ್ತಾ ಅಂತ ಇದೆ. ಸೊ ಲೆಟ್ ಅಸ್ ಸಿ ಇಟ್. ಥಿಂಕ್, ಪೇರ್ ಆ್ಯಂಡ್ ಶೇರ್. ಇಲ್ಲಿ ಸ್ಟೂಡೆಂಟ್ಸೇ ಡಿಸ್ಕಸ್ ಮಾಡ್ತಾ ಇದ್ದಾರೆ ನೋಡಿ. ವ್ಯಾಕ್ಸ್ ಮೆಲ್ಟ್ಸ್, ಫ್ಲೋಸ್ ಆ್ಯಂಡ್ ಸಾಲಿಡಿಫೈಸ್ ಇನ್ ಡಿಫ್ರೆಂಟ್ ಶೇಪ್. ವ್ಯಾಕ್ಸ್ ಏನಾಗುತ್ತೆ ನೋಡಿ, ಇಲ್ಲಿ ಕರಗತ್ತೆ, ಕೆಳಗೆ ಬೀಳತ್ತೆ ಮತ್ತು ಸಾಲಿಡಿಫೈ ಆಗುತ್ತೆ. ದ ವ್ಯಾಕ್ಸ್ ಮೆಲ್ಟ್ಸ್ ಆ್ಯಂಡ್ ಎವಾಪರೇಟ್ಸ್. ಸ್ವಲ್ಪ ವ್ಯಾಕ್ಸ್ ಏನಾಗುತ್ತೆ, ಮೆಲ್ಟ್ ಆಗುತ್ತೆ ಮತ್ತು ಎವಾಪರೇಟ್ ಆಗುತ್ತೆ. ಐ ಥಿಂಕ್ ದ ವ್ಯಾಕ್ಸ್ ಬರ್ನ್ಸ್ ಆ್ಯಂಡ್ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್. ಇನ್ನೊಂದು ಹುಡುಗಿ ಏನು ಹೇಳ್ತಾಳೆ, ವ್ಯಾಕ್ಸು ಬರ್ನ್ ಆಗಿ ಬೇರೆ ಏನೋ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗ್ತಾ ಇದೆ ಅಲ್ಲಿ ಅಂತ ಹೇಳ್ತಾರೆ. ಸೊ ಇನ್ನೊಂದು ಸ್ಟೂಡೆಂಟ್ ಮೇ ಬಿ ಅನ್ನತ್ತಾಳೆ. ಇನ್ನೊಬ್ಬರು ಮೇ ಬಿ ದ ವಿಕ್ ಡ್ರಾಸ್ ಅಪ್ ದ ಲಿಕ್ವಿಡ್ ವ್ಯಾಕ್ಸ್. ವಿಕ್ ಅಂದರೆ ಬತ್ತಿ. ಮೇ ಬಿ ಅಲ್ಲಿ ಮೇಣಬತ್ತಿನಲ್ಲಿ ಬತ್ತಿ ಇರುತ್ತಲ್ಲ, ಅದು ಕರ್ಗು ಹೋಗಿರೋ ವ್ಯಾಕ್ಸನ್ನು ತಗೊಂಡು ಮೇಲಕ್ಕೆ ಹೋಗಿ ಬರ್ನ್ ಮಾಡ್ತಾ ಇದೆ ಅಂತ ಇನ್ನೊಬ್ರು ಹೇಳ್ತಾರೆ. ಇವ್ರು ಎಲ್ಲರೂ ಹೇಳ್ತಾ ಇರೋದು ಕರೆಕ್ಟೇ ಅಲ್ವಾ? ಸೊ ದ ವ್ಯಾಕ್ಸ್ ಆಫ್ ದ ಕ್ಯಾಂಡಲ್ ಮೆಲ್ಟ್ಸ್. ದಟ್ ಈಸ್ ಫಸ್ಟ್ ಪಾಯಿಂಟ್. ವ್ಯಾಕ್ಸ್ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಇಟ್ ಈಸ್ ಕ್ಯಾರಿಡ್ ಅಪ್ ಬೈ ದ ವಿಕ್. ಆ ಬತ್ತಿಯಿಂದ ಅದು ಮೇಲಕ್ಕೆ ಹೋಗುತ್ತೆ. ಆ್ಯಂಡ್ ಎವಾಪರೇಟ್ಸ್ ಡ್ಯೂ ಟು ದ ಹೀಟ್ ಆಫ್ ದ ಫ್ಲೇಮ್. ಸೊ ಅಲ್ಲಿ ಹಚ್ಚಿರ್ತೀವಲ್ಲ ನಾವು ಬೆಂಕಿ, ಆ ಹೀಟಿಂದ ಏನಾಗುತ್ತೆ, ಆ ಒಂದು ವ್ಯಾಕ್ಸು ಎವಾಪರೇಟ್ ಆಗುತ್ತೆ. ದ ವೇಪರ್ ಆಫ್ ವ್ಯಾಕ್ಸ್ ಬರ್ನ್ಸ್ ಆ್ಯಂಡ್ ಪ್ರೊಡ್ಯೂಸ್ ದ ಫ್ಲೇಮ್. ಸೊ ಆ ವೇಪರ್ ಏನು ಹೋಗ್ತಾ ಇರುತ್ತಲ್ಲ, ಅದೇನಾಗುತ್ತೆ, ಬರ್ನ್ ಆಗಿ ಸುಟ್ಟು ಒಂದು ಬೆಳಕು, ದೀಪ ಅಥವಾ ಫ್ಲೇಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಫ್ಲೇಮಿಂದನೇ ಅದು ಎವಾಪರೇಟ್ ಆಗೋದು. ಎವಾಪರೇಟು ಆಗುವಾಗ ಅದಕ್ಕೆ ಬೆಂಕಿ ಹೊತ್ಕೊಳ್ಳುತ್ತೆ. ಸೊ ದ ಮೆಲ್ಟಿಂಗ್ ಆಫ್ ವ್ಯಾಕ್ಸ್ ಈಸ್ ಆ್ಯಂಡ್ ಇಟ್ಸ್ ಸಾಲಿಡಿಫಿಕೇಷನ್ ಆ್ಯಂಡ್ ಎವಾಪರೇಷನ್ ಆರ್ ಫಿಸಿಕಲ್ ಚೇಂಜ್. ಮೆಲ್ಟ್ ಆಗೋದು, ಸಾಲಿಡ್ ಆಗೋದು, ಎವಾಪರೇಟ್ ಆಗೋದು, ವಿ ನೋ ದ್ಯಾಟ್ ಇಟ್ ಈಸ್ ಫಿಸಿಕಲ್ ಚೇಂಜ್. ದ ಬರ್ನಿಂಗ್ ಆಫ್ ದ ವೇಪರ್ ಆನ್ ದ ಅದರ್ ಹ್ಯಾಂಡ್ ಈಸ್ ಕೆಮಿಕಲ್ ಚೇಂಜ್. ಬಟ್ ಆ ವೇಪರ್ ಎವಾಪರೇಟ್ ಆಗೋದು, ಬರ್ನ್ ಆಗುತ್ತಲ್ಲ, ಲೈಟ್ ಮೂಡಿಸುತ್ತಲ್ಲ, ಅದನ್ನು ನಾವು ಕೆಮಿಕಲ್ ಚೇಂಜ್ ಅಂತೀವಿ. ಸೊ ದಿಸ್ ಶೋಸ್ ದ್ಯಾಟ್ burning of candle involves both physical and chemical change. Noah scientist. The candle you used to observe has long been an object of curiosity for the several scientists including Michael Faraday. ಸೊ ಇವಾಗ ನಾವು ನೋಡ್ತಾ ಇರುವಂತಹ ಮೇಣದ ಬತ್ತಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟೀಸನ್ನು ಕೊಡೋದಕ್ಕೆ ಆಗಲೂ ಕೂಡ ಹೆಲ್ಪ್ ಮಾಡಿತ್ತು. ಹೂ ಮೇಡ್ ದ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಸೆವರಲ್ ಏರಿಯಾಸ್ ಇನ್ ಸೈನ್ಸ್. ಯಾರಿಗೆ? ಮೈಕಲ್ ಫ್ಯಾರಡೆ ಅವರು. So in the 19th century, Faraday delivered a series of lecture on chemical history of a candle. Chemical history of candle ಅನ್ನೋದ್ರ ಬಗ್ಗೆ ಸಾಕಷ್ಟು
ಸೀರೀಸನ್ನು ಮೈಕಲ್ ಫ್ಯಾರಡೆ ಅವರು ಕೊಟ್ಟಿದ್ದಾರೆ. ಸೊ ಫ್ಯಾರಡೆ ಬಿಲೀವ್ಡ್ ದ್ಯಾಟ್ ಕ್ಯಾಂಡಲ್ ವಾಸ್ ಅ ಪರ್ಫೆಕ್ಟ್ ಆಬ್ಜೆಕ್ಟ್ ಟು ಇಂಟ್ರೊಡ್ಯೂಸ್ ಸೈಂಟಿಫಿಕ್ ಸ್ಟಡಿ. ಸೊ ಯಾವುದೇ ಸೈಂಟಿಫಿಕ್ ಸ್ಟಡಿ ಮಾಡೋದಕ್ಕೆ ಕ್ಯಾಂಡಲ್ಲು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗತ್ತೆ ಅನ್ನೋದು ಮೈಕಲ್ ಫ್ಯಾರಡೆ ಅವರಿಗೆ ಗೊತ್ತಿತ್ತು. ಥ್ರೂ ಇಟ್ he discussed difference between various physical and chemical process like melting, vaporization and combustion. ಸೊ ಆ ಕ್ಯಾಂಡಲ್ಸನ್ನು ಇಟ್ಕೊಂಡು ಅವರು ಮೆಲ್ಟಿಂಗ್, ವೇಪರೈಸೇಷನ್ ಆ್ಯಂಡ್ ಕಂಬಸ್ಷನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ರು. ಸೊ ಆರ್ ಚೇಂಜಸ್ ಪರ್ಮನೆಂಟ್. ಹಾಗಿದ್ರೆ ನಮ್ಮ ಸುತ್ತಮುತ್ತ ಸಾಕಷ್ಟು ಚೇಂಜಸ್ ಇದೆ ಅಲ್ವಾ, ಅದೆಲ್ಲ ಪರ್ಮನೆಂಟ್ ಚೇಂಜಸ್ಸಾ, ಅಂದರೆ ಅದನ್ನು ವಾಪಸ್ ನಾವು ಪಡೆಯೋದಕ್ಕೆ ಆಗೋದಿಲ್ವಾ ಅಂತ. ಒನ್ಸ್ ಸಮಥಿಂಗ್ ಹ್ಯಾಸ್ ಅಂಡರ್ಗೋನ್ ಚೇಂಜ್ ಕ್ಯಾನ್ ವಿ ಗೆಟ್ ಇಟ್ ಬ್ಯಾಕ್ ಇನ್ ದ ಒರಿಜಿನಲ್ ಫಾರ್ಮ್. ಯಾವುದೋ ಒಂದು ಚೇಂಜ್ ಆಗಿದೆ ಅಂದಮೇಲೆ ಅದನ್ನು ನಾವು ವಾಪಸ್ ಅದೇ ಫಾರ್ಮಲ್ಲಿ ಪಡ್ಕೊಳ್ಬಹುದಾ, ಆಗಲ್ವಾ? ಲೆಟ್ ಅಸ್ ಥಿಂಕ್ ಅಗೇನ್ ಅಬೌಟ್ ಆಲ್ ದ ಚೇಂಜಸ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಆರ್ ಟಾಕ್ಡ್ ಅಬೌಟ್ ಫಾರ್ ಸೋ ಫಾರ್. ಸೊ ನಾವು ಇಷ್ಟು ಹೊತ್ತು ಡಿಸ್ಕಸ್ ಮಾಡಿದಂತಹ ಕೆಮಿಕಲ್ ಚೇಂಜಸ್ ಬಗ್ಗೆ ನೀವು ಯೋಚನೆ ಮಾಡಿ. ಇನ್ ವಿಚ್ ಆಫ್ ದೀಸ್ ಕ್ಯಾನ್ ವಿ ಗೆಟ್ ಬ್ಯಾಕ್ ದ ಆಬ್ಜೆಕ್ಟ್ಸ್ ಆರ್ ಸಬ್ಸ್ಟೆನ್ಸ್ ಇನ್ ದ ಫಾರ್ಮ್ ವಿ ಸ್ಟಾರ್ಟೆಡ್ ಬಿಫೋರ್. ಸೊ ದೇ ಹ್ಯಾವ್ ಗಿವನ್ ಅ ಟೇಬಲ್ ಓವರ್ ಹಿಯರ್. ಕ್ಯಾನ್ ಚೇಂಜಸ್ ಬಿ ರಿವರ್ಸ್ಡ್? ಆ ಒಂದು ಚೇಂಜಸನ್ನು ರಿವರ್ಸ್ ಮಾಡ್ಲಿಕ್ಕೆ ಆಗತ್ತಾ ಅನ್ನೋದು ಇದೆ ಇಲ್ಲಿ. ಫಸ್ಟ್ ಒನ್ ಇಸ್ ಮೆಲ್ಟಿಂಗ್ ಐಸ್ ಕ್ಯೂಬ್ಸ್. ಕರೆಕ್ಟ್? So you have taken out the ice cubes, and when you keep it outside it's going to become liquid or it is going to melt. And if I take the same water and keep it in the freezer, again it is getting back its solidified form. So I am getting the solid again. Ice ಮತ್ತೆ ನನಗೆ ವಾಪಸ್ಸು ಸಿಗ್ತಾ ಇದೆ. So it is reversible. Correct? So I can get the ice cubes back. Next, chopping of vegetables. When you take the ವೆಜಿಟೇಬಲ್ಸ್ ಆ್ಯಂಡ್ ಚಾಪ್ ಇಟ್, ಸಣ್ಣದಾಗಿ ಕತ್ತರಿಸಿದಾಗ ಅದರ ಫಾರ್ಮ್ ಅಥವಾ ಅಪಿಯರೆನ್ಸ್ ವಿಲ್ ಚೇಂಜ್, ದ ಸೈಜ್ ವಿಲ್ ಚೇಂಜ್, ಶೇಪ್ ವಿಲ್ ಚೇಂಜ್, ಬಟ್ ದ ಪ್ರಾಪರ್ಟೀಸ್ ಆರ್ ನಾಟ್ ಗೋಯಿಂಗ್ ಟು ಚೇಂಜ್. ಆದರೆ ಸೈಜ್ ಚೇಂಜ್ ಆದಮೇಲೆ ವೆಜಿಟೇಬಲ್ ನಮಗೆ ವಾಪಸ್ಸು ಅದೇ ಥರ ಸಿಗುತ್ತಾ? ನೋ, ಸೈಜ್ ಆ್ಯಂಡ್ ಶೇಪ್ ಚೇಂಜ್ ಆಗಿರುತ್ತೆ. ಬಾಯ್ಲಿಂಗ್ ಆಫ್ ವಾಟರ್, ಎಸ್, ವಾಟರ್ ಬಾಯ್ಲ್ ಆಗುವಾಗ ಇಫ್ ವಿ ಕವರ್ ಇಟ್ ವಿತ್ ಅ ಪ್ಲೇಟ್ ವಿ ಕ್ಯಾನ್ ಗೆಟ್ ದ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಬ್ಯಾಕ್. ಸೊ ಎಸ್. ಮೇಕಿಂಗ್ ಪಾಪ್ಕಾರ್ನ್ ಫ್ರಮ್ ದ ಕಾರ್ನಿಂದ ಪಾಪ್ಕಾರ್ನ್ ಮಾಡಿದ್ರೆ ಮತ್ತೆ ಕಾರ್ನ್ ಸಿಗುತ್ತಾ? ಆಬ್ವಿಯಸ್ಲಿ ನೋ. ಬರ್ನಿಂಗ್ ಆಫ್ ಪೇಪರ್, ಇವಾಗ ಸುಟ್ಟಾಗಿದ್ಮೇಲೆ ಬೂದಿ ಆಗುತ್ತೆ, ಅದರಿಂದ ವಾಪಸ್ ಪೇಪರ್ ಮಾಡೋಕ್ಕಾಗತ್ತಾ? ನೋ. ಡಿಸಾಲ್ವಿಂಗ್ ಸಾಲ್ಟ್ ಇನ್ ವಾಟರ್, ಸಾಲ್ಟನ್ನು ನೀರಲ್ಲಿ ಕರಗಿಸಿದ್ರೆ ಸಾಲ್ಟ್ ವಾಪಸ್ ಸಿಗುತ್ತಾ? ಎಸ್, ಯು ಕ್ಯಾನ್ ಗೆಟ್ ಇಟ್ ಬೈ ಬಾಯ್ಲಿಂಗ್ ದ ವಾಟರ್. ಸೊ ಕಂಪ್ಲೀಟಾಗಿ ವಾಟರ್ ಎವಾಪರೇಟ್ ಆದಮೇಲೆ ಅಲ್ಲಿ ಸಾಲ್ಟ್ ಇರೋದು ನಿಮಗೆ ಗೊತ್ತಾಗುತ್ತೆ. ಸೊ ಎಸ್. ಫೋಲ್ಡಿಂಗ್ ಅ ಪೇಪರ್, ಒಂದು ಪೇಪರನ್ನು ಜಸ್ಟ್ ಫೋಲ್ಡ್ ಮಾಡ್ತೀರಾ, ಅದು ನಿಮಗೆ ವಾಪಸ್ ಸಿಗುತ್ತಾ ಅನ್ಫೋಲ್ಡ್ ಮಾಡಿದಾಗ? ಎಸ್, ಆಬ್ವಿಯಸ್ಲಿ ಯು ವಿಲ್ ಗೆಟ್ ಇಟ್. ಸೊ ಯು ಕ್ಯಾನ್ ಸಿ ಸಮ್ ಆಫ್ ದ ಚೇಂಜಸ್ ಆರ್ ರಿವರ್ಸಿಬಲ್ ಆ್ಯಂಡ್ ಸಮ್ ಆರ್ ನಾಟ್ ರಿವರ್ಸಿಬಲ್. Returning to the original object or substance with which we started shows that the changes we bought can be reversed. ಸೊ ಯಾವ್ಯಾವುದರಿಂದ ನಾವು ವಾಪಸ್ಸು ವಸ್ತುಗಳನ್ನು ಪಡಿಬಹುದೋ ಅದನ್ನು ರಿವರ್ಸಿಬಲ್ ಚೇಂಜ್ ಅಂತೀವಿ. ಫಾರ್ ಎಕ್ಸಾಂಪಲ್, ವೆನ್ ಐಸ್ ಮೆಲ್ಟ್ಸ್ ಇಟ್ ಕ್ಯಾನ್ ಬಿ ಫ್ರೋಸನ್ ಇನ್ ಟು ಐಸ್. ಸಿಮಿಲರ್ಲಿ, ವೆನ್ ವಾಟರ್ ಎವಾಪರೇಟ್ಸ್ ಇಟ್ ಕ್ಯಾನ್ ಬಿ ಕಂಡೆನ್ಸ್ಡ್ ಬ್ಯಾಕ್ ಇನ್ ಟು ಲಿಕ್ವಿಡ್ ವಾಟರ್. However, some changes cannot be reversed since we cannot get the original object or substance back after change. ಸೊ ಕೆಲವೊಂದಿಷ್ಟು ಚೇಂಜಸ್ಸು ಅದು ಚೇಂಜ್ ಆದಮೇಲೆ ವಾಪಸ್ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಎಕ್ಸಾಂಪಲ್, ಚಾಪ್ಡ್ ವೆಜಿಟೇಬಲ್ಸ್ ಕೆನಾಟ್ ರಿಟರ್ನ್ ಟು ದರ್ ಒರಿಜಿನಲ್ ಸೈಜ್ ಆರ್ ಶೇಪ್. ಇವಾಗ ತರಕಾರಿ ಕಟ್ ಮಾಡಿಬಿಟ್ಟಿರ್ತೀವಿ ಅಥವಾ ಗ್ರೇಟ್ ಮಾಡಿರ್ತೀವಿ, ತುರಿದಿರ್ತೀವಿ, ವಾಪಸ್ಸು ಅದೇ ಥರ ಮೊದಲಿನ ಥರ ತರಕಾರಿ ಅದರಿಂದ ಮಾಡಬಹುದಾ? ನೋ. ಆ್ಯಂಡ್ ಮೇಕಿಂಗ್ ಪಾಪ್ಕಾರ್ನ್ ಕೆನಾಟ್ ಗೆಟ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಕಾರ್ನ್. ಪಾಪ್ಕಾರ್ನಿಂದ ವಾಪಸ್ ಕಾರ್ನ್ ಕೊಡಿ ಅಂದರೆ ಆಗುತ್ತಾ? ನೋ. ಸಿಂಪ್ಲೆಸ್ಟ್ ಎಕ್ಸಾಂಪಲ್, ಬಾಳೆಕಾಯಿ ಹಣ್ಣಾಗಿರುತ್ತೆ, ಆ ಬಾಳೆಹಣ್ಣು ತೊಗೊಂಡು ನನಗೆ ಮೊದಲಿನ ಥರ ಕಾಯಿ ಕೊಡು ಅಂದರೆ ಆಗುತ್ತಾ? ನೋ, ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಚೇಂಜ್ಡ್. ಇಟ್ ಕೆನಾಟ್ ಬಿ ರಿವರ್ಸ್ಡ್ ಬ್ಯಾಕ್. ಸೊ ಥಸ್ ಚೇಂಜಸ್ ಅರೌಂಡ್ ಅಸ್ ಕುಡ್ ಬಿ ಗ್ರೂಪ್ಡ್ ಇನ್ ಟು ದೋಸ್ ದಟ್ ಕ್ಯಾನ್ ಬಿ ರಿವರ್ಸ್ಡ್ ಆ್ಯಂಡ್ ದೋಸ್ ಕೆನಾಟ್ ಬಿ ರಿವರ್ಸ್ಡ್. ಆರ್ ಆಲ್ ಚೇಂಜಸ್ ಡಿಸೈರಬಲ್? ಡಿಸೈರಬಲ್ ಅಂದರೆ ಹೆಲ್ಪ್ಫುಲ್ಲಾ? ಎಲ್ಲ ಚೇಂಜಸ್ಸು ಹೆಲ್ಪ್ಫುಲ್ಲಾ? Many useful changes happen in our daily life. For example,
the changing of milk to curd, ripening of fruits, cutting of fruits and cooking of food. ಸಾಕಷ್ಟು ಚೇಂಜಸ್ ಆಗೋದು ನಮಗೆ ತುಂಬ ಹೆಲ್ಪ್ಫುಲ್ಲು. ಯಾವುದು? ಹಾಲು ಮೊಸರಾಗೋದು, ಅಡುಗೆ ಮಾಡೋದು, ವೆಜಿಟೇಬಲ್ಸ್ನ ಕಟ್ ಮಾಡೋದು, ಫ್ರೂಟ್ಸ್ನ ಕಟ್ ಮಾಡೋದು, ಕಾಯಿ ಹಣ್ಣಾಗೋದು, ಇದೆಲ್ಲ ಡಿಸೈರಬಲ್ ಅಂದರೆ ನಮಗೆ ಯೂಸ್ಫುಲ್. ಸೊ ಆಲ್ ದೀಸ್ ಆರ್ ಡಿಸೈರಬಲ್ ಚೇಂಜಸ್. ಕ್ಯಾನ್ ಯು ಥಿಂಕ್ ಆಫ್ ಸಮ್ ಅದರ್ ಡಿಸೈರಬಲ್ ಚೇಂಜ್ ಅರೌಂಡ್ ಯು? ಆನ್ ದಿ ಅದರ್ ಹ್ಯಾಂಡ್, ಸಮ್ ಚೇಂಜಸ್ ಮೇ ಬಿ ಅನ್ಡಿಸೈರಬಲ್ ಅಂದರೆ ನಮಗೆ ಅದು ಯೂಸ್ ಇಲ್ಲದೆ ಇರುವಂಥದ್ದು. ಲೈಕ್ ರಸ್ಟಿಂಗ್ ಆಫ್ ಐರನ್. ಕರೆಕ್ಟ್, ರಸ್ಟಿಂಗ್ ಆಫ್ ಐರನ್ ಈಸ್ ನಾಟ್ ಎಟ್ ಆಲ್ ಯೂಸ್ಫುಲ್. ಡಿಕೆ ಆಫ್ ಫುಡ್ ಡ್ಯೂರಿಂಗ್ ಇಟ್ ಸ್ಟೋರೇಜ್. ಇಟ್ಟಿರುವಂತಹ ಫುಡ್ ಹಾಳಾಗೋಗೋದು, ಹಳ್ಸೋಗೋದು. ಅ ಚೇಂಜ್ ದಟ್ ಈಸ್ ಅನ್ಡಿಸೈರಬಲ್ ಇನ್ ಸಮ್ ಸಿಚುಯೇಷನ್ ಮೇ ಬಿ ಡಿಸೈರಬಲ್ ಇನ್ ಅದರ್ ಸಿಚುಯೇಷನ್. ನಮಗೆ ಯೂಸ್ಫುಲ್ ಇಲ್ಲ ಅಂತ ಅನಿಸೋದು ಕೆಲವೊಂದಿಷ್ಟು ಸಿಚುವೇಶನ್ಗೆ ಅದು ಯೂಸ್ಫುಲ್ ಇರಬಹುದು. ಎಸ್, ಫಾರ್ ಎಕ್ಸಾಂಪಲ್, ಡಿಕಂಪೋಸಿಷನ್ ಆಫ್ ಫುಡ್ ಕ್ಯಾನ್ ಬಿ ವೆರಿ ಯೂಸ್ಫುಲ್ ಇನ್ ಕನ್ವರ್ಟಿಂಗ್ ಫುಡ್ ವೇಸ್ಟ್ ಟು ಕಾಂಪೋಸ್ಟ್. ನಮಗೆ ಊಟ ಹಾಳಾಗೋದು ಯೂಸ್ಫುಲ್ ಅಲ್ಲ, ಆದರೆ ಅದೇ ಎಲೆ ಇರಬಹುದು, ತರಕಾರಿಗಳಿರಬಹುದು, ಸಾಕಷ್ಟು ಏನಾಗುತ್ತೆ, ಕೊಳೆತು ಹೋಗೋದು, ಡಿಕಂಪೋಸ್ ಆಗೋದು, ಗೊಬ್ಬರ ಆಗೋದಕ್ಕೆ ಏನಾಗುತ್ತೆ, ಯೂಸ್ ಆಗುತ್ತೆ. Some changes occurring over the years due to a human activity can have a long-term environmental impact. ಸೊ ಈ ಥರ ಚೇಂಜಸ್ಸು ಹ್ಯೂಮನಿಂದ ಆಗುವಂಥದ್ದು ನಮ್ಮ ಎನ್ವೈರನ್ಮೆಂಟ್ಗೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಬಹುದು. ಎಕ್ಸಾಂಪಲ್, ದ ಇನ್ಕ್ರೀಸ್ಡ್ ಕನ್ಸಂಪ್ಷನ್ ಆಫ್ ಫ್ಯೂಯಲ್ಸ್ ಇನ್ ಕಾರ್ಸ್, ಟ್ರೈನ್ಸ್, ಏರೋಪ್ಲೇನ್ಸ್ ಎಕ್ಸೆಟ್ರಾ. ಸಾಕಷ್ಟು ವೆಹಿಕಲ್ಸ್ಗಳಲ್ಲಿ ನಾವು ಯೂಸ್ ಮಾಡುವಂತಹ ಪೆಟ್ರೋಲಿಂದ ಏನಾಗ್ತಾ ಇದೆ, ಏರ್ ಪೊಲ್ಯೂಷನ್ ಆಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗ್ತಾ ಇದೆ. So this increasing amount of carbon dioxide in the atmosphere, drying of paints on the walls. ಪೇಂಟ್ ಹಚ್ತೀರಾ, ಅದು ಡ್ರೈ ಆಗುತ್ತೆ. ಡ್ರೈ ಆದಾಗ ಅದರಲ್ಲಿರೋ ಕೆಮಿಕಲ್ ಏನಾಗುತ್ತೆ, ಎವಾಪರೇಟ್ ಆಗುತ್ತೆ. ಡೋರ್ಸು, ಫರ್ನಿಚರ್ಗೆ ನಾವು ಪೇಂಟ್ ಮಾಡ್ತೀವಿ. ಸೊ ದೀಸ್ ಆರ್ ಗೋಯಿಂಗ್ ಟು ರಿಲೀಸ್ ಮೆನಿ ಸಬ್ಸ್ಟೆನ್ಸ್ ಥ್ರೂ ಎವಾಪರೇಷನ್ ವಿಚ್ ವಿಲ್ ಕಾಸ್ ದ ಅಟ್ಮಾಸ್ಫಿರಿಕ್ ಪೊಲ್ಯೂಷನ್. ಸೊ ಸಾಕಷ್ಟು ಏರ್ ಪೊಲ್ಯೂಷನ್ನು ಇದರಿಂದ ಆಗುತ್ತೆ. And if you see some slow natural changes, if you want to see some of the natural changes which are very slow, it is weathering of rocks. So, have you seen the heaps of sand, soil and stones lying at the base of the mountain? So, have you ever seen the sand, soil and some of the things which are weathering? ಅಂದರೆ ಅದು ಸ್ವಲ್ಪ ಸಣ್ಣ ಸಣ್ಣದಾಗ್ತಾ ಇರೋದು, ಅಥವಾ ಈ ಬೆಟ್ಟ ಇರುತ್ತೆ ಅದರ ಕೆಳಗಡೆ ಸಣ್ಣ ಸಣ್ಣ ಕಲ್ಲಿರೋದು, ಜಲ್ಲಿ ಕಲ್ಲು ಥರ ಇರೋದು, ಮಣ್ಣಿರೋದು ನೀವು ನೋಡಿರ್ತೀರ. ಕರೆಕ್ಟ್? ದೀಸ್ ಆರ್ ಕಾಲ್ಡ್ ಆಸ್ ಸೆಡಿಮೆಂಟ್ಸ್. ಸೊ ಇದನ್ನು ನಾವೇನಂತ ಕರಿತೀವಿ ಗೊತ್ತಾ? ಸೆಡಿಮೆಂಟ್ಸ್ ಅಂತ ಕರಿತೀವಿ. ಹೌ ಹ್ಯಾವ್ ದೀಸ್ ಫಾರ್ಮ್ಡ್? ಹಾಗಿದ್ರೆ ಇದು ಹೇಗೆ ಫಾರ್ಮ್ ಆಗಿದೆ? ದೀಸ್ ಆರ್ ಫಾರ್ಮ್ ಬೈ ಫಿಸಿಕಲ್ ಚೇಂಜಸ್ ದಟ್ ಬ್ರೇಕ್ ಅಪ್ ಲಾರ್ಜ್ ರಾಕ್ಸ್ ಇಂಟು ಸ್ಮಾಲರ್ ಪೀಸಸ್. ಇದು ಹೇಗಾಗಿದೆ ಅಂದರೆ ತುಂಬ ದೊಡ್ಡ ದೊಡ್ಡದಾಗಿರುವಂತಹ ಕಲ್ಲುಗಳು, ಬಂಡೆಗಳು ಒಡೆದು ಚೂರಾಗಿ ಈ ಸೆಡಿಮೆಂಟ್ಸು ಫಾರ್ಮ್ ಆಗಿರುತ್ತೆ. Temperature changes due to the climatic condition, growing roots or even freezing of water within the cracks. ಹಾಗಿದ್ರೆ ಇದು ಹೇಗಾಯಿತು, ಹೇಗೆ ಒಡೀತು ಅನ್ನೋದಾದರೆ, ಆ ಒಂದು ಬೆಟ್ಟ ಗುಡ್ಡಗಳಲ್ಲಿ ಮರ ಬೆಳೆದಿರುತ್ತೆ, ಗಿಡ ಬೆಳೆದಿರುತ್ತೆ, ಅದರ ರೂಟ್ಸು ಒಳಗಡೆ ಬೆಳೆದಿರೋದಾಗಿರಬಹುದು, ಅಥವಾ ಕೆಲವೊಂದಿಷ್ಟು ಕ್ರ್ಯಾಕ್ಗಳಲ್ಲಿ ವಾಟರು ಫ್ರೀಸ್ ಆಗಿದ್ದಿರಬಹುದು, ಅಥವಾ ಸಾಕಷ್ಟು ಕ್ಲೈಮೆಟಿಕ್ ಕಂಡೀಷನಿಂದ ಏನಾಗಿರುತ್ತೆ, ಈ ಬಂಡೆ ಕಲ್ಲುಗಳು ಚೂರಾಗಿ ಒಡೆದಿರುತ್ತೆ. Water or chemicals present in water can also react with the rocks and cause chemical change in their composition. An example for such chemical change is shown here. See, you can see the changes. Here an originally black colored rock called basalt, which contains iron, has chemically changed to produce the red colored layer. Can you see here? This is a black colored soil, but it has iron. You know that iron will react with the oxygen and form the brown color powder. So ಇಲ್ಲಿ ಏನಾಗಿದೆ, ರೆಡ್ ಕಲರ್ ಸಾಯಿಲು ಪ್ರೊಡ್ಯೂಸ್ ಆಗೋದಕ್ಕೆ ಇದು ಹೆಲ್ಪ್ ಆಗ್ತಿದೆ, ಬಿಕಾಸ್ ಐರನ್ ರಿಯಾಕ್ಟ್ಸ್ ವಿತ್ ದಿ ಆಕ್ಸಿಜನ್ ಆ್ಯಂಡ್ ಇಟ್ ಫಾರ್ಮ್ಸ್ ದ ಬ್ರೌನ್ ಪೌಡರ್ ಆ್ಯಂಡ್ ದಟ್ ಹ್ಯಾಸ್ ಬಿನ್ ಚೇಂಜ್ ಟು ರೆಡ್ ಕಲರ್. ಸೊ ಮೌಂಟೇನ್ ಅಥವಾ ಆಗಿರಲಿ ಅಥವಾ ಬೆಟ್ಟ ಆಗಿರಲಿ ಒಡೆದು ಚೂರು ಚೂರಾಗಿ ಮಣ್ಣಾಗೋದ್ರಿಂದ ಅದು ಏನಾಗ್ತಾ ಇದೆ, ಕಂಪ್ಲೀಟಾಗಿ ರೆಡ್ ಕಲರಲ್ಲಿ ಅದು ಫಾರ್ಮ್ ಆಗ್ತಾ ಇದೆ. The red color is a result of iron oxide produced when the rock surface was exposed for the long time to water or air containing the water vapor. This physical and chemical changes in the rocks are called as weathering, which eventually leads to the formation of soil.
ಸೊ ಈ ಫಿಸಿಕಲ್ ಚೇಂಜಸ್ಸು ಆ ಬಂಡೆಗಳಲ್ಲಿ ಆಗುತ್ತಲ್ವ, ಅದನ್ನು ನಾವೇನಂತ ಕರಿತೀವಿ, ವೆದರಿಂಗ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ವೆದರಿಂಗ್ ವಿಲ್ ಫಾರ್ಮ್ ಅ ಸ್ಮಾಲ್ ಅಮೌಂಟ್ ಆಫ್ ಸಾಯಿಲ್ ಆರ್ ದ ಸ್ಯಾಂಡ್. ಸೊ ದ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್ ಇಸ್ ದ ಎರೋಷನ್. ನೀವು ಕೇಳಿರ್ತೀರ ಸವಕಳಿ, ಸಾಯಿಲ್ ಎರೋಷನ್. ಹ್ಯಾವ್ ಯು ನೋಟಿಸ್ ಫೈನ್ ಸ್ಯಾಂಡ್ ಕಲೆಕ್ಟಿಂಗ್ ಆನ್ ಅ ರಿವರ್ ಬೆಡ್ ಇನ್ ದ ಲೇಕ್ಸ್? ಈ ಒಂದು ನದಿಗಳಲ್ಲಾಗಲಿ ಸಣ್ಣ ಸಣ್ಣ ಕೊಡಗಳಲ್ಲಾಗಲಿ ಆ ದಡದ ಹತ್ತಿರ ಮರಳಿರೋದು ನಿಮಗೆ ಕಾಣಿಸುತ್ತೆ, ಗೊತ್ತಾಗಿರುತ್ತೆ. ಹೇಗೆ ಬರುತ್ತೆ ಆ ಮರಳು ಹಾಗಿದ್ರೆ? ದಿಸ್ ಸ್ಯಾಂಡ್ ಈಸ್ ಫಾರ್ಮ್ಡ್ ವೆನ್ ರಾಕ್ ಪೆಬಲ್ಸ್, ಸಾಯಿಲ್ ಆ್ಯಂಡ್ ಸೆಡಿಮೆಂಟ್ಸ್ are broken down and moved from one location to another by the natural forces like wind and flowing water. ಇದು ಹೇಗೆ ಬರುತ್ತೆ ಅಂದರೆ, ಈ ಸಣ್ಣ ಸಣ್ಣ ಕಲ್ಲುಗಳಾಗಿರ್ಬೋದು, ಪೆಬಲ್ಸ್ ಆಗಿರ್ಬೋದು, ಸಾಯಿಲು, ಸೆಡಿಮೆಂಟ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಡೆದು ಚೂರಾಗಿ ಅದು ನೀರು ಅಥವಾ ಗಾಳಿಯ ಸಹಾಯದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬರೋದ್ರಿಂದ ಈ ಮರಳು ಅಥವಾ ಮಣ್ಣು ಆ ತೀರದಲ್ಲಿ ನಾವು ನೋಡಬಹುದು. ಆ್ಯಂಡ್ ದಿಸ್ ವಿ ವಿಲ್ ಕಾಲ್ ಇಟ್ ಆ್ಯಸ್ ಎರೋಷನ್. ಏನಿಲ್ಲ, ಜಾಸ್ತಿ ಮಳೆ ಬಂದಾಗ ಮಣ್ಣು ಕೊಚ್ಕೊಂಡು ಹೋಗುತ್ತೆ ಬಿಕಾಸ್ ಆಫ್ ವಾಟರ್, ದಟ್ ಈಸ್ ಎರೋಷನ್. ಕರೆಕ್ಟ್. ಇದೇ ಥರ ಏನಾಗಿರುತ್ತೆ, ರಿವರ್ಸ್ ಆಗಿರಬಹುದು, ಕೆರೆ ಕೊಳ ಆಗಿರ್ಬೋದು, ಅದರ ದಡದಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಸಾಯಿಲು ಫಾರ್ಮ್ ಆಗಿರುತ್ತೆ. ಎರೋಷನ್ ಡ್ಯೂರಿಂಗ್ ಅ ಲ್ಯಾಂಡ್ ಸ್ಲೈಡ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫಿಸಿಕಲ್ ಚೇಂಜ್. ಸೊ ಲ್ಯಾಂಡ್ ಸ್ಲೈಡ್ ಆದಾಗ ಅಲ್ಲಿ ಆಗುವಂತಹ ಎರೋಷನ್ನು ಒಂದು ಫಿಸಿಕಲ್ ಚೇಂಜ್ಗೆ ಒಂದು ಎಕ್ಸಾಂಪಲ್. River rocks and pebbles often appear smoother due to the erosion caused by flowing water. ಸೊ ಅಲ್ಲಿರುವಂತಹ ದೊಡ್ಡ ದೊಡ್ಡ ಸಮುದ್ರಗಳಲ್ಲಿ, ಬೀಚ್ಗಳಲ್ಲಿ ನೀವು ನೋಡ್ಬೋದು, ಬಂಡೆ ಇರುತ್ತೆ ಅಂದ್ಕೊಳ್ಳಿ, ಅದಕ್ಕೆ ನೀರು ಯಾವಾಗಲೂ ಬಂದು ಹೊಡೆದು 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 ಸರ್ಫೇಸ್ ಏನಾಗೋಗಿರುತ್ತೆ, ಸ್ಮೂತ್ ಆಗಿರುತ್ತೆ. ದಟ್ ಈಸ್ ಆಲ್ಸೋ ಈಸ್ ಕಾಲ್ಡ್ ಆಸ್ ವಾಟ್? ಎರೋಷನ್. ವೆನ್ ದ ಸ್ಪೀಡ್ ಆಫ್ ವಾಟರ್ ಆಫ್ ವಿಂಡ್ ಡಿಕ್ರೀಸ್, ನೀರಿನ ಮತ್ತು ಗಾಳಿಯ ಫ್ಲೋ ಕಡಿಮೆ ಆದಾಗ, such ocean or lake, the material transported during erosion settles at the bottom. ಸೊ ಆ ನೀರು ಮಣ್ಣನ್ನು ತೊಗೊಂಡು ಹೋಗ್ತಾ ಇದೆ ಅಂದ್ಕೊಳ್ಳಿ, ಸ್ಪೀಡ್ ಕಮ್ಮಿ ಆಗೋಯ್ತು ಅಂದರೆ ಏನಾಗುತ್ತೆ, ಅದು ಬಾಟಮಲ್ಲಿ ಸೆಟಲ್ ಆಗುತ್ತೆ. ದೀಸ್ ಸೆಡಿಮೆಂಟ್ಸ್ ಹಾರ್ಡನ್ ಓವರ್ ಟೈಮ್ ಆ್ಯಂಡ್ ಬಿಕಮ್ ನ್ಯೂ ರಾಕ್. ಸೊ ಇದು ಹಾಗೆ ಕೆಳಗಡೆ ಕುತ್ಕೊಂಡು ಹಾರ್ಡ್ ಆಗುತ್ತೆ, ಅದೇ ಹೊಸ ಕಲ್ಲು ಅಥವಾ ನ್ಯೂ ರಾಕನ್ನು ಫಾರ್ಮ್ ಮಾಡುತ್ತೆ. ಮೋಸ್ಟ್ ಆಫ್ ದೀಸ್ ಚೇಂಜಸ್ ಟೇಕ್ಸ್ ಪ್ಲೇಸ್ ಓವರ್ ಥೌಸಂಡ್ಸ್ ಆಫ್ ಇಯರ್ಸ್ ಆ್ಯಂಡ್ ಕ್ಯಾನ್ ನಾಟ್ ಬಿ ರಿವರ್ಸ್. ಸೊ ಈ ಚೇಂಜಸ್ ಎಲ್ಲ ಆಗೋದಕ್ಕೆ ಸಾಕಷ್ಟು ವರ್ಷಗಳನ್ನು ತಗೊಳುತ್ತೆ. ಆಮೇಲೆ ಈ ಚೇಂಜಸನ್ನು ನಾವು ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಚಾಪ್ಟರ್. ಸೊ ಇದರಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಚೇಂಜಸ್ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ವಿ ವಿಲ್ ಹ್ಯಾವ್ ಲರ್ನ್ಡ್ ಅಬೌಟ್ ದ ಫಿಸಿಕಲ್ ಚೇಂಜ್, ಕೆಮಿಕಲ್ ಚೇಂಜ್, ಆ್ಯಂಡ್ ವಿಚ್ ಆರ್ ರಿವರ್ಸಿಬಲ್, ಇರ್ರಿವರ್ಸಿಬಲ್, ಆ್ಯಂಡ್ ಫ್ಯೂ ಆರ್ ಡಿಸೈರಬಲ್ ಆ್ಯಂಡ್ ಅನ್ಡಿಸೈರಬಲ್. ಐ ಹೋಪ್ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು ಆಲ್. ಇಫ್ ಯಸ್, ಪ್ಲೀಸ್ ಲೈಕ್ ಇಟ್, ಶೇರ್ ಇಟ್, ಆ್ಯಂಡ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.